ಮಕ್ಕಳಿಗೆ ಒಂದು ಕೌಶಲ್ಯಾಧಾರಿತ ಶಿಕ್ಷಣ ಕೊಡಬೇಕು, ಅದು ಅವ್ರ ಜೀವನಕ್ಕೆ ಆಧಾರ ಆಗ್ಬೇಕು. ಓದ್ತಕ್ಕಂಥ ಸಂದರ್ಭದಲ್ಲೇ ಅವ್ರಿಗೆ ಅರ್ನಿಂಗ್ ಕೆಪಾಸಿಟಿ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನ ನಾವು ಟೀಚ್ ಮಾಡ್ತಾ ಹೋಗ್ತೇವೆ. ಹಾಸ್ಟೆಲ್ ಟೋಟಲಿ ಫ್ರೀ, ಸೊ ಊಟಕ್ಕೆ ಮಾತ್ರ ನಾವು ಚಾರ್ಜ್ ಮಾಡ್ತಾ ಇದ್ದೆ. ನಾನು ಕಾಲೇಜಿಗೆ ಬಂದು ಸಿಂಪಲ್ ಡಿಗ್ರಿ ತಗೊಳಕ್ಕೆ, ಬಟ್ ಆನೆಸ್ಟ್ಲಿ ಇಲ್ಲಿ ಬಂದಾಗ ಗೊತ್ತಾಯ್ತು ಇದು ಫ್ಯೂಚರ್ನ ಬಿಲ್ಡ್ ಮಾಡೋ ಕಾಲೇಜ್ ಅಂತ. 3 ದಿನದ ಕಾರ್ಪೊರೇಟ್ ಇಂಗ್ಲಿಷ್ ಟ್ರೈನಿಂಗ್ ಪ್ರೋಗ್ರಾಮ್, ಅಂದ್ರೆ ಪ್ರತಿ ತಿಂಗಳು ವಿನೂತನವಾದ ಪ್ರೋಗ್ರಾಮ್ಸ್ಗಳನ್ನ ಆಡ್ ಮಾಡೋದ್ರಲ್ಲಿ ಒಂದ್ಸರಿ ಅವರು ಕ್ಲಾಸ್ಗೆ ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನು ರಾತ್ರಿ 10 ಗಂಟೆವರೆಗೂ ಟೀಚರ್ಸ್ ಕೈಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಮಕ್ಕಳು ಎಲ್ಲೂ ದಾರಿ ತಪ್ಪತಕ್ಕಂತ ಒಂದು ವ್ಯವಸ್ಥೆ ಬೇರೆ ಕಡೆ ಕಂಪೇರ್ ಮಾಡಿದಾಗ ಇಲ್ಲಿ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಇಂಟೀರಿಯರ್ ಡಿಸೈನಿಂಗ್, ಆಟೋ ಕ್ಯಾಡ್, ಪ್ಲಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಡಿಜಿಟಲ್ ಮಾರ್ಕೆಟಿಂಗ್, ವೆಬ್ ಡಿಸೈನಿಂಗ್, ಬ್ಯೂಟಿಫುಲ್ ಕೋರ್ಸ್ಗಳನ್ನ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಕೋರ್ಸ್ಗಳು ಅದೇ ಫೀಸ್ ಸ್ಟ್ರಕ್ಚರ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಒಂದೇ ಉದ್ದೇಶ, ಎಲ್ರಿಗೂ ಈ ಕೌಶಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ ಏನಿದೆ ತಲುಪಬೇಕು ಅಂತಕ್ಕಂಥದ್ದು. ಸೊ ಮಕ್ಕಳಿಗೆ ಅತಿ ಕಡಿಮೆ ಫೀಸ್ ಸ್ಟ್ರಕ್ಚರ್ ನಲ್ಲಿ ಒಂದು ಒಳ್ಳೆ ಎಜುಕೇಶನ್ ಸಿಗ್ಬೇಕು, ಅದು ಕೌಶಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ ಆಗಿರ್ಬೇಕು. ಯಾವ್ದಾದ್ರು ಒಂದು ಕಂಪ್ನಿಗಳಲ್ಲಿ ನೋಡಿದಾಗ BCom ಅಥವಾ BSc ಅಥವಾ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಟಾಪ್ ರ್ಯಾಂಕ್ ಅಲ್ಲಿ ಬಂದಂತ ವಿದ್ಯಾರ್ಥಿಗಳು ಇವತ್ತು 10, 15 ಸಾವಿರ, 20 ಸಾವಿರಕ್ಕೆ ಕೆಲಸ ಮಾಡೋದನ್ನ ನಾವು ನೋಡಿದ್ದೇವೆ. ಟಾಪ್ ಮೋಸ್ಟ್ ಕಾಲೇಜ್ಗೂ ಕಮ್ಮಿ ಇಲ್ಲ, ಅಷ್ಟು ಫೆಸಿಲಿಟೀಸ್, ಲ್ಯಾಬ್ ಇರ್ಬೋದು, ಲೈಬ್ರರಿ ಇರ್ಬೋದು, ಕಂಪ್ಯೂಟರ್ ಲ್ಯಾಬ್ಸ್ ಇರ್ಬೋದು, ಎಲ್ಲದೂ ಸುವ್ಯವಸ್ಥಿತವಾಗಿದೆ. ಪ್ಲಸ್ ಇದ್ರ ಜೊತೆಯಲ್ಲಿ ಮಕ್ಕಳು ಇಲ್ಲಿಗೆ ಜಾಯ್ನ್ ಆದ್ರೆ ಸೆಕ್ಯೂರ್ಡ್ ಆಗಿರ್ತಾರೆ. ಎಸ್ಪೆಷಲಿ ಹೆಣ್ಮಕ್ಳು ಅಂತ ಬಂದಾಗ ಥ್ರೂ ಔಟ್ ಕರ್ನಾಟಕ ನೀವು ಯಾವುದೇ ಜಿಲ್ಲೆ ಕೇಳಿ ಆ ಜಿಲ್ಲೆಯಿಂದ ಮಕ್ಕಳು ಇಲ್ಲಿ ಬಂದು ಓದ್ತಾ ಇದ್ದಾರೆ. ನಾನು ಬಳ್ಳಾರಿಯಿಂದ ಬಂದಿರೋದು. ಆಕ್ಚುಲಿ ನನ್ನ ಅಪ್ಪ ಅಮ್ಮನ ಬಿಟ್ಟು ಇರ್ತಾ ಇದ್ದಿಲ್ಲ. ಇದು ನನ್ನ ಬೆಸ್ಟ್ ಡಿಸಿಷನ್ ಅಂತ ಅನಿಸ್ತಿದೆ. ಏಕೆಂದರೆ ಇಲ್ಲಿ ಸೂಪರ್ ಸಪೋರ್ಟಿವ್ ಟೀಚರ್ಸ್ ಇದ್ದಾರೆ. ಡೌಟ್ ಬಂದರೆ ಸಾಕು ತುಂಬ ಹ್ಯಾಪಿಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೈಬ್ರರಿ ಇದೆ, ಕ್ಲಾಸ್ ರೂಮ್ಸ್ ಅಂತೂ ವೆಲ್ ಎಕ್ವಿಪ್ಡ್ ಆಗಿದೆ, ಸೆಮಿನಾರ್ಸ್ ಅಂತೂ ರೆಗ್ಯುಲರ್ ಆಗಿ ಮಾಡ್ತಾರೆ, ಮತ್ತೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆ ಗುರು ಎಲ್ಲಿರ್ತಾರೆ? ಆ ಗುರಿಗೆ ಉತ್ತಮವಾದಂಥ ಮಾರ್ಗದರ್ಶಕರಾಗಬೇಕಂದ್ರೆ ಗುರುಗಳು ಬೇಕು. ಗುರುಗಳಿರುವಂತಹ ಒಂದು ವಿಶೇಷವಾದಂಥ ಕಾಲೇಜಿಗೆ ಬಂದಿದ್ದೀನಿ. ಅದೇ ನಮ್ಮ ತುಮಕೂರಿನಲ್ಲಿರುವಂಥ ಕೇಂಬ್ರಿಡ್ಜ್ ಕಾಲೇಜ್. ತುಮಕೂರಲ್ಲಿ ವಿಶೇಷವಾದಂಥ ಕೇಂಬ್ರಿಡ್ಜ್ ಕಾಲೇಜಲ್ಲಿ PU ಜೊತೆಗೇನು ಕೂಡ ಡಿಗ್ರಿ ಕಾಲೇಜ್ ಕೂಡ ಇದೆ. ನಮಗೆಲ್ಲ ಕನ್ಫ್ಯೂಷನ್ ಇದೆ, 10th ಆದಮೇಲೆ ವಾಟ್ ನೆಕ್ಸ್ಟ್, ಏನು ಮಾಡೋದು ಅಂತ. ನಮಗಷ್ಟೇ ಅಲ್ಲ, ಸ್ಟೂಡೆಂಟ್ಗಷ್ಟೇ ಅಲ್ಲ, ಪೋಷಕರಿಗೆ ಕೂಡ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಏನು ಮಾಡೋದು, ಅಥವಾ ಬೇರೆಯವ್ರು ಯಾರಾದರೂ ಹೇಳಿದ ಕಾಂಬಿನೇಷನ್ ತಗೊಳ್ಳೋದಾ ಅಂತ ಹೇಳಿಬಿಟ್ಟೆ. ಅದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಹುಡ್ಕೊಳ್ಳೋದಕ್ಕೆ ನಾನು ರೈಟ್ ಪ್ಲೇಸಿಗೆ ಬಂದಿದ್ದೀನಿ. ಯಾವುದೇ ಡೊನೇಷನ್ ಇಲ್ಲ, ಫೀಸ್ ಕೂಡ ನಿಗದಿತವಾಗಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಎಲ್ಲ ಪೋಷಕರಿಗೂ ಕೂಡ ತುಂಬ ಡೌಟ್ ಇರುತ್ತೆ, ನಮ್ಮ ಮಕ್ಕಳನ್ನ PU ಆದ ನಂತರ ಏನು ಮಾಡಬೇಕು, SSC ಆದ ನಂತರ ಏನು ಮಾಡಬೇಕು ಅಂತ. ಅದರಲ್ಲೂ ಕೂಡ ಡಿಗ್ರಿ ಆದ ನಂತರ ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸಕ್ಕೆ ಅಲಿಬೇಕಾಗಿರುತ್ತೆ. ಫ್ಯೂಚರ್ಲಿ ಕೆಲಸಕ್ಕೆ ಅಲಿಯೋ ಅವಶ್ಯಕತೆಗಿಂತ ಮುಂಚೆನೇ ಕೂಡ ಮೂಲಭೂತವಾಗಿ ನಿಮ್ಮಲ್ಲಿರುವಂಥ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿದಾಗ ಎಲ್ರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಬನ್ನಿ ನಮ್ಮ ತುಮಕೂರಿನಲ್ಲಿರುವಂಥ ಕೇಂಬ್ರಿಡ್ಜ್ ಕಾಲೇಜ್ಗೆ. ನಿಮಗೆ ಗೊತ್ತಲ್ವಾ, ಎಲ್ಲ ದಾನಕ್ಕಿಂತ ಮಹಾದಾನ ಯಾವುದು? ವಿದ್ಯಾದಾನ. ಆ ರೀತಿಯಾಗಿ ಕೇಂಬ್ರಿಡ್ಜ್ ಕಾಲೇಜಲ್ಲಿ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ಯಾವ ರೀತಿ ಸ್ಟೂಡೆಂಟ್ ಇಲ್ಲಿ ಬರ್ತಾ ಇದ್ದಾರೆ, ಡೊನೇಷನ್ ಇದೆಯಾ ಅಥವಾ ಇಲ್ವಾ? ಬನ್ನಿ ಇಲ್ಲಿನ ಸೆಕ್ರೆಟರಿ ಆದಂತ ಪುನೀತ್ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಏನಂತ ಹೇಳಿದ್ರೆ, ಎಲ್ಲ ದಾನಕ್ಕಿಂತ ಮಹಾದಾನ, ಶ್ರೇಷ್ಠವಾದ ದಾನ ಯಾವುದು ಅಂತ ಹೇಳಿದ್ರೆ ವಿದ್ಯಾದಾನ ಅಂತ ಹೇಳಿ. ನಿಮಗೆ ತುಮಕೂರಂತ ಒಂದು ಸಿಟಿಯಲ್ಲಿ ಈ ರೀತಿಯಾದಂಥ ಎಜುಕೇಷನ್ ಸಂಸ್ಥೆನ ಕಟ್ಟಬೇಕು ಅಂತ ಯಾಕೆ ಅನ್ನಿಸ್ತು? ಮ್ಯಾಮ್, ಮೊಟ್ಟ ಮೊದಲನೇದಾಗಿ ಡಿಜಿಟಲ್ ಮಾಧ್ಯಮಕ್ಕೆ ನಮ್ಮ ಶ್ರೀ ಗುರು ರಾಘವೇಂದ್ರ ಎಜುಕೇಷನ್ ಟ್ರಸ್ಟ್ ಮತ್ತು ಕೇಂಬ್ರಿಡ್ಜ್ ಕಾಲೇಜ್ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ನಾವು ಆ್ಯಕ್ಚುಲಿ ಈ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಭವ್ಯ ಭಾರತದ ಕನಸೇನಿದೆ, ಸ್ಕಿಲ್ ಇಂಡಿಯಾ. ಸೊ ಕೌಶಲ್ಯ ಆಧಾರಿತ ಎಜುಕೇಷನ್ ವ್ಯವಸ್ಥೆ ಏನಿದೆ ಅದನ್ನು ಯಂಗ್ ಎಂಟರ್ಪ್ರಿನರ್ಸ್ಗೆ ಮತ್ತು ನಮ್ಮ ಯುವ ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನಾವು ಥಿಂಕ್ ಮಾಡಿದಾಗ ನಮ್ಗೆ ಅನಿಸಿದ್ದು, ಈ ಒಂದು ಸಮಾಜ ಏನಿದೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆ, ಯಾವಾಗಲೂ ನಮ್ಮ ಮುಂದೆ ಕಣ್ಮುಂದೆ ಬರ್ತಕ್ಕಂಥದ್ದು ಬರೀ ಇಂಜಿನಿಯರಿಂಗು ಅಥವಾ ಮೆಡಿಕಲ್ಲು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳಿ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಂದ ಸುಲಿಗೆ ಮಾಡ್ತಾ ಇರೋದನ್ನ ನಾವು ಇವತ್ತು ನೋಡಿದ್ದೇವೆ. ಈ ವ್ಯವಸ್ಥೆ ವಿರುದ್ಧನೇ ಹೋರಾಟ. ಮಕ್ಕಳಿಗೆ ಅತಿ ಕಡಿಮೆ ಫೀಸ್ ಸ್ಟ್ರಕ್ಚರ್ ನಲ್ಲಿ ಒಂದು ಒಳ್ಳೆ ಎಜುಕೇಶನ್ ಸಿಗಬೇಕು, ಅದು ಕೌಶಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ ಆಗಿರ್ಬೇಕು. ಯಾಕೆ ಅಂದ್ರೆ ಈಗಲೂ ನಮ್ಮ ಕಾಲೇಜು ಅಥವಾ ಯಾವ್ದಾದ್ರು ಒಂದು ಕಂಪ್ನಿಗಳಲ್ಲಿ ನೋಡಿದಾಗ BCom ಅಥವಾ BSc ಅಥವಾ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ
ಟಾಪ್ ರ್ಯಾಂಕ್ ಅಲ್ಲಿ ಬಂದಂತ ವಿದ್ಯಾರ್ಥಿಗಳು ಇವತ್ತು 10-15 ಸಾವಿರ 20 ಸಾವಿರಕ್ಕೆ ಕೆಲಸ ಮಾಡೋದನ್ನ ನಾವು ನೋಡಿದ್ದೇವೆ. ಸೊ ಈ ತರದ ಒಂದು ವ್ಯವಸ್ಥೆನ ಬದಲಾವಣೆ ಮಾಡಬೇಕು. ಓದ್ತಕ್ಕಂಥ ಸಂದರ್ಭದಲ್ಲೇ ಮಕ್ಕಳು ಅರ್ನಿಂಗ್ ಕೆಪಾಸಿಟಿನ ಬಿಲ್ಡ್ ಮಾಡ್ಕೋಬೇಕಂತ ಹೇಳಿ ನಾವು ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಟ್ವಿ. ಸೊ ಅವಾಗ ನಮ್ಗನ್ಸಿದ್ದು ಯಾವುದು ಈ ಥರದ್ದು ಕೋರ್ಸ್ಗಳು ಅಂತ ಯೋಚನೆ ಮಾಡಿದಾಗ ನಮ್ಗನ್ಸಿದ್ದು ನಮ್ಮ ಗಾಂಧೀಜಿಯವರು ಕಂಡಂತ ಕನಸು ಅದೇ, ಮೂಲ ಶಿಕ್ಷಣ ಸಿಗಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ, ಅಂದ್ರೆ ಅವ್ರ ಸರ್ವಾಂಗೀಣ ವಿಕಾಸ ಆಗಬೇಕು ಅಂತ ಹೇಳಿ ಅದೇ ರೀತಿಯಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಇಲ್ಲಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾವು, ನೀವು ಹೇಳೋದು ನೋಡಿದ್ರೆ. ಮ್ಯಾಮ್ ಇಲ್ಲಿ ಎಸ್ಪೆಷಲಿ ವೆನ್ ಕಮ್ ಫಾರ್ ನಮ್ಮ ಕಾಲೇಜ್ ಕೇಂಬ್ರಿಡ್ಜ್ ಕಾಲೇಜ್ ತುಮಕೂರು. ಇಲ್ಲಿಗೆ ಬಂದಾಗ ಎಜುಕೇಶನ್ ಸಿಸ್ಟಮ್ ಆ ಒಂದು ಏನು ವ್ಯವಸ್ಥೆ ಏನಿದೆ ತುಂಬಾನೇ ಡಿಫ್ರೆಂಟ್ ಆಗಿದೆ, ಅಂದ್ರೆ ಬೇರೆ ತರನೇ ಇದೆ. ಮಕ್ಕಳು ಇಲ್ಲಿಗೆ ಒಳಗಡೆ ಬಂದಾಗ ಬರೀ ಎಜುಕೇಶನ್ಗೆ ಮಾತ್ರ ಹೊತ್ತಿಲ್ಲ, ಅದ್ರ ಜೊತೆಯಲ್ಲಿ ಅವ್ರಿಗೆ ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಏನಿದೆ ಅದಕ್ಕೆ ಮಹತ್ವವಾದ ಒಂದು ಪ್ಲೇಸ್ ಇಲ್ಲಿ ನಿಮಗೆ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಬರೀ ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ಅಕಾಡೆಮಿಕ್ಸ್ ಜೊತೆಯಲ್ಲಿ ಅವರ ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಗಳು. ಯಾಕೆಂದ್ರೆ ನಾವು ನೋಡಿರ್ತೇವೆ ಈ ಟ್ರೆಡಿಷನಲ್ ಮೆಥಡ್ ಆಫ್ ಎಜುಕೇಶನ್ ಏನಿದೆ, ಸುಮ್ಮನೆ ನಾನು ಡಿಗ್ರಿ ಮುಗಿಸ್ಕೊಂಡೆ, BSc ಮುಗಿಸ್ಕೊಂಡೆ, ಇದನ್ನ ಮುಗಿಸ್ಕೊಂಡು 10-15 ಸಾವಿರ ಕೆಲ್ಸಕ್ಕೆ ಹೋಗೋದಕ್ಕಿಂತ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಲ್ಲಿ ಎಸ್ಪೆಷಲಿ ಫಸ್ಟ್ ಇಯರ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಇವರಿಗೆ ಆಟೋಕ್ಯಾಡ್, ಇಂಟೀರಿಯರ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ವೆಬ್ ಡಿಸೈನಿಂಗ್ ಅಂತ ಬ್ಯೂಟಿಫುಲ್ ಕೋರ್ಸ್ಗಳನ್ನ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. PUCಗೆ ಇಷ್ಟೆಲ್ಲ ಕೋರ್ಸ್ಗಳನ್ನ ಅವ್ರಿಗೆ ಅಡಿಷನಲ್ ಆಗಿ ಕೊಡ್ತಾ ಇದ್ದೀರಾ? ಹೌದು. ಅದು ಇನ್ಕ್ಲೂಡಿಂಗ್ ದಟ್ ಸೇಮ್ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಎಲ್ಲದೂ ಇನ್ಕ್ಲೂಡ್ ಮಾಡಿ. ಬೇರೆ ಕಾಲೇಜ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಅಂತ ಹೇಳ್ತಾರೆ. ಅವಾಗ ಪರ್ಟಿಕ್ಯುಲರ್ಲಿ ಈ ಕೋರ್ಸ್ಗಳು ಮಿಸ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ವೆನ್ ಕಮ್ ಫಾರ್ ಕೇಂಬ್ರಿಡ್ಜ್ ತುಮಕೂರು ಅಂತ ಬಂದಾಗ ಈ ಎಲ್ಲಾ ಕೋರ್ಸ್ಗಳು ಅದೇ ಫೀಸ್ ಸ್ಟ್ರಕ್ಚರ್ ಅಲ್ಲೇ ಬಂದ್ಬಿಡುತ್ತೆ. ಒಂದೇ ಉದ್ದೇಶ, ಎಲ್ರಿಗೂ ಈ ಕೌಶಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ ಏನಿದೆ ತಲುಪಬೇಕು ಅಂತಕ್ಕಂಥದ್ದು. ನಾವು ಕರೆಕ್ಟ್ ಆದ ರೈಟ್ ಪ್ಲೇಸ್ ಅಲ್ಲಿ ಇದೀವಿ. ಯಾವಾಗ್ಲೂ ಹೇಳ್ತಾ ಇರ್ತೇವೆ ಕೇಂಬ್ರಿಡ್ಜ್ ಕಾಲೇಜ್ ಅಂದ್ರೆ ಯು ಆರ್ ಅಟ್ ದ ರೈಟ್ ಪ್ಲೇಸ್ ಫಾರ್ ದ ರೈಟ್ ಕಾಸ್. ಈಗ ಇದೇನಿದೆ ಮೂಲ ಉದ್ದೇಶ ಏನಿದೆ ಅದನ್ನ ಸಾಕಾರ ಮಾಡ್ತಕ್ಕಂಥ ಒಂದು ಸಂಸ್ಥೆ ಕೇಂಬ್ರಿಡ್ಜ್ ತುಮಕೂರು. ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ಕೌಶಲ್ಯಾಧಾರಿತ, ನಾನು ಯಾವಾಗ್ಲೂ ಒತ್ತಿ ಹೇಳ್ತಾ ಇರ್ತೇನೆ, ಭಾರತದ ಮೂಲ ಪರಿಕಲ್ಪನೆನೇ ಕೌಶಲ್ಯಾಧಾರಿತ ಶಿಕ್ಷಣ, ಸ್ಕಿಲ್ ಬೇಸ್ಡ್ ಇಂಡಿಯಾ. ಆ ಆಶೋತ್ತರ ಏನೇನಿದೆ ಅದನ್ನ ಹೊತ್ತು ಕೇಂಬ್ರಿಡ್ಜ್ ಕಾಲೇಜ್ ತುಮಕೂರು ಹೊರಟಿದೆ. ಯಾವಾಗ ಕೋರ್ಸ್ ಅಲ್ಲಿ ಗಟ್ಟಿತನ ಇರುತ್ತೆ ಅಡ್ಮಿಷನ್ಸ್ ತುಂಬಾ ಚೆನ್ನಾಗುತ್ತೆ ಅನ್ನೋ ಪ್ರೋವರ್ಬ್. ಲಾಸ್ಟ್ ಇಯರ್ ಒಂದೇ ವರ್ಷದಲ್ಲಿ 350 ವಿದ್ಯಾರ್ಥಿಗಳು ಥ್ರೂ ಔಟ್ ಕರ್ನಾಟಕ, ನೀವು ಯಾವುದೇ ಜಿಲ್ಲೆ ಕೇಳಿ ಆ ಜಿಲ್ಲೆಯಿಂದ ಮಕ್ಕಳು ಇಲ್ಲಿ ಬಂದು ಓದ್ತಾ ಇದ್ದಾರೆ. 200 ವಿದ್ಯಾರ್ಥಿಗಳು ಹಾಸ್ಟೆಲ್ ಇದ್ದಾರೆ. ನನ್ನ ಹೆಸರು ಸೌಮ್ಯ ಮಂಜುನಾಥ್ ಕನಕ ರೆಡ್ಡಿ. ನಾನು ಗದಗ ಜಿಲ್ಲಾ ಸಿರಟ್ಟಿ ತಾಲೂಕು ಕೊಡಿಹೊಸೂರಿನಿಂದ ಬಂದಿದ್ದು. ನಾನು ಓದ್ತಿರೋದು ಕಾಮರ್ಸು. ನಾ ಕೇಂಬ್ರಿಡ್ಜ್ ಕಾಲೇಜಿಗೆ ಬಂದಾಗ ನಮ್ಮ ಅಪ್ಪ ಅಮ್ಮ ಭಾಳ ಹೆದರ್ಕೊಂಡಿದ್ರು. ಇಲ್ಲಿ ಬಂದಾಗ ಗೊತ್ತಾಯ್ತು ಫುಲ್ ಸೇಫ್ಟಿ ಆಗಿದೆ. ಇನ್ನು ನಾನೆಲ್ಲ ಹೇಳಿದ ಮೇಲೆ ಡಿಗ್ರಿನೇ ಇಲ್ಲೇ ಓದ್ಬೇಕಂದಾಗ ನಮ್ಮ ಮಮ್ಮಿ ಇನ್ನೂ ಖುಷಿ ಪಟ್ಲು. ಓದಮ್ಮ ನೀ ಎಷ್ಟು ಓದ್ತೀಯ, ಓದಿಸ್ತೀನಿ ಅಂತಂದು ಹೇಳಿದ್ದೀನಿ. ಎಲ್ಲ ತಂದೆ ತಾಯಿಯಂದ್ರು ಕಳ್ಸಕ್ಕೆ ಬೇರೆ ಊರಿಗೆ ಅಂದ್ಕೊಳ್ಳಿ ಹೆದರ್ತಾರ. ತುಂಬ ಸೇಫ್ಟಿ ಆಗಿದೆ. ಏನು ಕಾಲೇಜಿನಲ್ಲಿ ಟೀಚರ್ಸು ಎಲ್ಲ ನಮಗೆ ಏನು ಪ್ರೀತಿಯಿಂದ ಮಾತಾಡ್ಸೋದು, ಪ್ರೀತಿಯಿಂದ ಹೇಳೋದು ಮಾಡ್ತಾರೆ. ಮತ್ತು ನಾನು ಕಾಲೇಜಿಗೆ ಬಂದು ಸಿಂಪಲ್ ಡಿಗ್ರಿ ತೊಗೊಳಕ್ಕೆ, ಬಟ್ ಆನೆಸ್ಟ್ಲಿ ಇಲ್ಲಿ ಬಂದಾಗ ಗೊತ್ತಾಯ್ತು ಇದು ಫ್ಯೂಚರ್ನ ಬಿಲ್ಡ್ ಮಾಡೋ ಕಾಲೇಜ್ ಅಂತ. ರೆಗ್ಯುಲರ್ ಸಬ್ಜೆಕ್ಟ್ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್, ಕಂಪ್ಯೂಟರ್ ಬೇಸಿಕ್ಸ್, ಹೀಗೆ ರಿಯಲ್ ವರ್ಲ್ಡಲ್ಲಿ ಯೂಸ್ ಆಗೋ ಸ್ಕಿಲ್ಸ್ ಬೆಳೆಸುತ್ತಾರೆ. ಮತ್ತು ಗ್ರ್ಯಾಜುಯೇಷನ್ ಆಗೋ ಮುನ್ನ ಇಂಡಿಪೆಂಡೆಂಟ್ ಆಗಿ ಅರ್ನ್ ಮಾಡೋ ಕೆಪಾಸಿಟಿ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಕಾಲೇಜಸ್ ಇದೆ, ಬಟ್ ಇಲ್ಲಿ ಫ್ಯೂಚರ್ ಬಿಲ್ಡ್ ಮಾಡೋ ಹಾಗೆ ಎಲ್ಲೂ ಮಾಡಲ್ಲ. ನಾವು ಅನ್ಕೊಂಡಿದ್ದ ಉದ್ದೇಶ ಮಕ್ಕಳಿಗೆ ಒಂದು ಕೌಶಲ್ಯಾಧಾರಿತ ಶಿಕ್ಷಣ ಕೊಡಬೇಕು, ಅದು ಅವ್ರ ಜೀವನಕ್ಕೆ ಆಧಾರ ಆಗಬೇಕು. ಓದ್ತಕ್ಕಂಥ ಸಂದರ್ಭದಲ್ಲೇ ಅವ್ರಿಗೆ ಅರ್ನಿಂಗ್ ಕೆಪಾಸಿಟಿ ಬರಬೇಕು, ಅಂದ್ರೆ ದುಡಿತಕ್ಕಂಥ ವ್ಯವಸ್ಥೆ. ಮ್ಯಾಮ್ ಒಂದು ಸಿಂಪಲ್ ಆಗಿ ಹೇಳ್ತೇನೆ. ನೋಡಿ, ಇವತ್ತು ಒಂದು ಎಲಿವೇಶನ್ಸ್, ಮನೆದು ಎಲಿವೇಶನ್ ಅಂದ್ರೆ ಪ್ಲಾನಿಂಗ್ ಇದೆಲ್ಲ ಮಾಡೋದಕ್ಕೆ 20-25 ಸಾವಿರ ಇದೆ. ನಾವು ಮೊದಲನೇ ವರ್ಷದಲ್ಲೇ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ತೇವೆ. ಅದ್ರ ಜೊತೆಯಲ್ಲಿ ಅವ್ರಿಗೆ ಆಟೋಕ್ಯಾಡ್ ಮತ್ತೆ ಇಂಟೀರಿಯರ್ ಡಿಸೈನಿಂಗ್ ಹೇಳ್ಕೊಡೋದ್ರಿಂದ ಒಂದು ಮನೆ ಎಲಿವೇಶನ್ ಮತ್ತೆ ಪ್ಲಾನಿಂಗ್ ಮಾಡೋದು 25 ಸಾವಿರ. ಡಿಜಿಟಲ್ ಮಾರ್ಕೆಟಿಂಗ್ದು ಒಂದು ಅಡ್ವಾಂಟೇಜ್ ಏನಂದ್ರೆ 10-20 ಲೀಡ್ಸ್ಗಳು ಇನ್ಸ್ಟೆಂಟ್ಲಿ ಬರುತ್ತೆ. ತಿಂಗಳಿಗೆ 1 or 2 ಎಲಿವೇಶನ್ಸ್ ಅಥವಾ ವೆಬ್ ಡಿಸೈನಿಂಗ್ ಈ ತರದ್ದು ಅವ್ರು ಮಾಡ್ಕೊಂಡ್ರೆ ತಿಂಗಳಿಗೆ ಓದ್ತಕ್ಕಂಥ ಸಂದರ್ಭದಲ್ಲೇ 25-30 ಸಾವಿರ ಆರಾಮಾಗಿ ಅರ್ನ್ ಮಾಡ್ತಾರೆ. ಅವ್ರ ಫೀಸ್ ಕೂಡ ನೀವು ಕಟ್ಟೋ ಅವಶ್ಯಕತೆ ಇಲ್ಲ. ಪೇರೆಂಟ್ಸ್ ಅವ್ರ ಫೀಸ್ ಅವರೇ ಕಟ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಬಿಲ್ಡ್ ಮಾಡ್ತಕ್ಕಂಥ ಮ್ಯಾಜಿಕ್ ಏನಿದೆ ಅದು ಕೇಂಬ್ರಿಡ್ಜ್ ಕಾಲೇಜಲ್ಲಿ ಅವೈಲಬಿಲಿಟಿ ಇದೆ. ನಾವು ಓದ್ಬೇಕಾದ್ರೆ ಇಂಥ ಶಿಕ್ಷಣ ವ್ಯವಸ್ಥೆ ನಮ್ಗೆ ಯಾರು ತರ್ನಿಲ್ವಲ್ಲ ಸರ್ ಅಂತ ಬೇಜಾರಾಗ್ತಾ ಇದೆ. ನಿಜವಾಗ್ಲೂ ನಾನು ಇನ್ನೊಂದು ಸ್ವಲ್ಪ ಚಿಕ್ಕವಳಾಗ್ಬೇಕಿದ್ರೆ 10 ವರ್ಷ ನಾನು ಇಲ್ಲೇ ಕಲ್ತ್ಕೋಬಹುದಿತ್ತು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನಾವು ಡಿಗ್ರಿ ಮಾಡಿ, ಮಾಸ್ಟರ್ ಡಿಗ್ರಿ ಮಾಡಿ, ಸರ್ಟಿಫಿಕೇಟ್ ಇಟ್ಕೊಂಡು ಜಾಬ್ ಕೊಡಿ ಅಂತ ಹೋದ್ರೆ ನಮಗೆ ಕೆಲಸ ಸಿಗುತ್ತೆ. ಏನು ಸ್ಕಿಲ್ ಇದೆ ನಿಮ್ಮಲ್ಲಿ ಅಂತ ಕೇಳಿದ್ರು.
ನಾ ಬರ್ದಿದ್ದು ಓದಿದ್ದು ಏನು ಬರ್ನಿಲ್ಲ ಸರ್. ಮೇಡಮ್, ಸೊ ಮೂಲ ಉದ್ದೇಶ ಅಂದ್ರೆ ಲೈಕ್ ನಾವು ಯಾಕೆ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ 2019 ವಿ ಗಾಟ್ ಹ್ಯೂಜ್ ಲಾಸ್ ಇನ್ ಬಿಸ್ನೆಸ್. ಸೊ ಅದಾದ್ಮೇಲೆ ನಮ್ಗೆ ಜೀವನಕ್ಕೆ ಸೊ ಇನ್ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದಾಗ ನಮ್ಗೆ ಸೊ ಜೊತೆಯಾಗಿ ನಿಂತಿದ್ದು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಒಂದೇ ವರ್ಷದಲ್ಲಿ 17ರಿಂದ 18 ಕೋಟಿ ರೂಪಾಯಿ ಅರ್ನ್ ಮಾಡ್ತಕ್ಕಂಥ ಕೆಪಾಸಿಟಿ ಬಿಲ್ಡ್ ಮಾಡಿದ್ದು ಡಿಜಿಟಲ್ ಮಾರ್ಕೆಟಿಂಗ್. ಬರೀ ಒಂದೇ ವರ್ಷದಲ್ಲಿ ಈ ತರದ್ದು ಮ್ಯಾಜಿಕ್ ಆಗತ್ತೆ ಅಂದ್ರೆ ಯಾಕೆ ಇದನ್ನ ಸೊ ಯಂಗ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಇದರಲ್ಲಿ ನನ್ನ ಸ್ವಾರ್ಥ ಇದೆ. ಅಂದ್ರೆ ಏನಂದ್ರೆ ತಂದೆ ತಾಯಿ ಜೀವನನ ಬಂಗಾರ ಮಾಡ್ತಕ್ಕಂಥ ಸ್ವಾರ್ಥ. ಸೊ ಯಾವಾಗ ಮಕ್ಕಳು ತುಂಬಾ ಸ್ಟ್ರಾಂಗ್ ಆಗಿ ಎಜುಕೇಶನ್ನು ಮತ್ತೆ ಅದ್ರ ಜೊತೆಯಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ನು ಪ್ಲಸ್ ಅದ್ರ ಜೊತೆಯಲ್ಲಿ ಅವ್ರಿಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನ ನಾವು ಟೀಚ್ ಮಾಡ್ತಾ ಹೋಗ್ತೇವೆ. ಸೊ ಅಲ್ಟಿಮೇಟ್ಲಿ ಸೊ ತಂದೆ ತಾಯಿ ಜೀವನ ಬಂಗಾರ ಆಗತ್ತೆ. ಸೊ ಥ್ರೂ ಅದು ಒಳ್ಳೆ ಎಜುಕೇಶನ್ ಪ್ಲಸ್ ಅರ್ನಿಂಗ್ ಕೆಪಾಸಿಟಿ ಬಿಲ್ಡ್ ಮಾಡ್ತಕ್ಕಂಥ ಕೇಂಬ್ರಿಡ್ಜ್ ಕಾಲೇಜ್ ಮೂಲ ಉದ್ದೇಶನೇ ಸೊ ಮಕ್ಕಳಿಗೆ ಅರ್ನ್ ಮಾಡ್ತಕ್ಕಂಥ ಕೆಪಾಸಿಟಿ ಬಿಲ್ಡ್ ಮಾಡ್ತಕ್ಕಂಥದ್ದು. ಸೊ ಪ್ಲಸ್ ಅದ್ರ ಜೊತೆಯಲ್ಲಿ ಜೀವನನ ಮಕ್ಕಳ ಜೀವನ ಏನಿದೆ ಒಂದು ಒಳ್ಳೆ ಸೊ ನಾವು ನೆಲೆಗಟ್ಟಿನಲ್ಲಿ ನಿಲ್ಲಿಸ್ತಕ್ಕಂಥದ್ದು. ಈ ಉದ್ದೇಶ ಇಟ್ಕೊಂಡು ನಾವು ಕೇಂಬ್ರಿಡ್ಜ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ಭಗವಂತನ ಆಶೀರ್ವಾದ ಅನ್ಸುತ್ತೆ. ಸೊ ಒಳ್ಳೆ ಸ್ಟೂಡೆಂಟ್ಸ್ಗಳು ಅಡ್ಮಿಷನ್ ಆಗಿದ್ದಾರೆ, ಒಳ್ಳೆ ಹೆಸರು ತರ್ತಾರೆ ಅಂತಲೂ ಭಾವಿಸಿದ್ದೆ ಮ್ಯಾಮ್. ಅಂದರೆ ತುಂಬ ಪೇರೆಂಟ್ಸ್ಗೆ 10th ಆದಮೇಲೆ ಯೂಶ್ವಲಿ ತುಂಬ ಕನ್ಫ್ಯೂಷನ್ ಇರುತ್ತೆ, ಸ್ಟೂಡೆಂಟ್ಗಿಂತೂ ತುಂಬ ಕನ್ಫ್ಯೂಷನ್ ಇರುತ್ತೆ. ಯಾವ ಕಾಲೇಜಿಗೆ ಸೇರಬೇಕು, ಆ ಕಾಲೇಜಿಗೆ ಸೇರಿದ್ರೆ ಬರೀ ಎಜುಕೇಷನ್ ಅಷ್ಟೇನಾ, ಏನಾದರೂ ಈ ರೀತಿಯಾಗಿಂದ ಸ್ಕಿಲ್ ಬೇಸ್ಡ್ ಅನ್ನೋ ಏನಾದರೂ ಒಂದು ಕೋರ್ಸ್ ಇಟ್ಟಿದ್ರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾಗುತ್ತಾ, ಅಥವಾ ಹೇಗೆ ಏನು ಟೈಮಿಂಗ್ಸ್ ಎಲ್ಲ ನಮಗೆ ಅಡ್ಜಸ್ಟಬಲ್ ಆಗಿರುತ್ತಾ, ಅಥವಾ ಅದೊಂದು ಕಾಲೇಜಲ್ಲಿ ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇರುತ್ತಾ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ, ಹೇಗೆ ಏನಂತ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಅಂದ್ಕೊಳ್ತೀನಿ ಕೇಂಬ್ರಿಡ್ಜ್ ಕಾಲೇಜು. ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಅಂತ ಹೇಳಿದ್ರಿ. ಹೌದು ಮಾ. ಸೊ ಒಂದು ಏನಂದ್ರೆ ಯಾವ ಮಕ್ಕಳು ಇಲ್ಲಿಗೆ ಅಡ್ಮಿಷನ್ ಆಗ್ಬೇಕಂತ ಬರ್ತಾರೆ, ನಾನು ಕಾಲೇಜಿಗೆ ಜಾಯಿನ್ ಆಗ್ತೀನಿ ಅಂತ ಬರೋದು ಬೇಡ, ನನ್ನ ಜೀವನನ ರೂಪಿಸ್ಕೋಬೇಕು. ಸೊ ಜೊತೆಯಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲೇ ನಾನು ಅರ್ನಿಂಗ್ ಕೆಪಾಸಿಟಿನ ಬಿಲ್ಡ್ ಮಾಡ್ಕೋಬೇಕು ಅಂತಕ್ಕಂಥ ಯಾರಿಗೆ ಆಸೆ ಇದೆ ಆ ಥರದ ಮಕ್ಕಳಿಗೆ ಇದು ರೈಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಾನು ಅವಾಗಲೇ ಹೇಳಿದೆ, ಸೊ ಅಂದರೆ ಲೈಕ್ ಸೊ ಓದ್ತಕ್ಕಂಥ ಸಂದರ್ಭದಲ್ಲೇ ಅರ್ನಿಂಗ್ ಹೆಂಗ್ ಮಾಡೋದು. ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಇವಾಗ ಗೊತ್ತಿದೆ ನಿಮ್ಗೆ ಇದೆಲ್ಲ. ಸೊ ಅಂದರೆ ಲೈಕ್ ಇಟ್ಸ್ ಅ ಮೇನ್ ಟೂಲ್ ಫಾರ್ ಎವ್ರಿ ಬಿಸ್ನೆಸ್. ಎಲ್ಲ ಬಿಸ್ನೆಸ್ಗಳಿಗೂ ಮುಖ್ಯ ಟೂಲ್ ಇದು. ಸೊ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಫಸ್ಟ್ ಇಯರಲ್ಲೇ ನಾವು ಡಿಜಿಟಲ್ ಮಾರ್ಕೆಟಿಂಗ್ನ ಟ್ರೈನ್ ಮಾಡ್ತೇವೆ. ಸೊ ಇದ್ರ ಜೊತೆಯಲ್ಲಿ ವೆಬ್ ಡಿಸೈನಿಂಗ್, ವೆಬ್ಸೈಟ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಪೇರೆಂಟ್ಸ್ ದೇ ಕ್ಯಾನ್ ಚೆಕ್ ಇಟ್ ಔಟ್. ಒಂದು ವೆಬ್ಸೈಟ್ನ ಮಾಡಬೇಕಂದ್ರೆ ಮಿನಿಮಮ್ 10ರಿಂದ 15 ಸಾವಿರ ರೂಪಾಯಿ ತಗೋತಾರೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ನ ಯೂಸ್ ಮಾಡಿಕೊಂಡು ವೆಬ್ಸೈಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ತಿಂಗಳಿಗೆ 10ರಿಂದ 15 ವೆಬ್ಸೈಟ್ ಆರ್ಡರ್ಗಳು ಕೂತ ಜಾಗದಲ್ಲಿ ಬರುತ್ತೆ. ಇದು ಬೇರೆ ಕಡೆ ನಾವೇನಾದ್ರು ಪಾರ್ಟ್ ಟೈಮ್ ಆಗಿ ಕಲಿತೀವಿ ಅಂದ್ರೂ ಕೂಡ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ. ಹೌದು ಹೌದು ಮ್ಯಾಮ್, ಇದೇನೆ ಸೊ ಕೇಂಬ್ರಿಡ್ಜ್ ಕಾಲೇಜ್ಗೂ ಬೇರೆ ಕಾಲೇಜ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್. ಸೊ ಎಲ್ಲಿ ಬೇರೆ ಕಡೆ 50ರಿಂದ 60 ಸಾವಿರ ರೂಪಾಯಿ ಇದೆ ಕೋರ್ಸ್ಗಳು, ಸೊ ಕಾಲೇಜು ಫೀಸಲ್ಲೇ ಸೊ ಎಲ್ಲದೂ ಇನ್ಕ್ಲೂಡ್ ಆಗಿ ಅತಿ ಕಡಿಮೆ ಫೀಸ್ ಸ್ಟ್ರಕ್ಚರ್ನಲ್ಲಿ ಸೊ ಮಕ್ಕಳನ್ನ ಸಮಾಜಕ್ಕೆ ಒಂದು ಒಳ್ಳೆ ಸೊ ಸಮಾಜ ವರ್ಗನ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾವೆ. ಸೊ ಇದ್ರ ಜೊತೆಯಲ್ಲಿ ಮಕ್ಕಳಿಗೆ ಸೊ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೇವೆ ಅತಿ ಕಡಿಮೆ ಫೀಸ್ ಸ್ಟ್ರಕ್ಚರ್ನಲ್ಲಿ. ಮೇಡಮ್ ಇವತ್ತು ಒಂದು ಊಟ ನಾವು ಸೊ ಪ್ರೊವೈಡ್ ಅಂದರೆ ನಾವೇ ಮಾಡ್ತೀವಿ ಅಂದರೆ 50 ರೂಪೀಸ್ ಖರ್ಚಾಗುತ್ತೆ. ಸೊ ಡೈಲಿ 3 ಅಂದರೆ 150, ತಿಂಗಳಿಗೆ 4,500 ಆಗುತ್ತೆ. 4,200 ರೂಪಾಯಿಗೆ ಊಟ ಜೊತೆಯಲ್ಲಿ ವಸತಿ. ಸೊ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಸೊ ಪರ್ ಮಂತ್ 4,200 ರೂಪಾಯಿಗೆ ಊಟದ ಜೊತೆಯಲ್ಲಿ ವಸತಿ ಕೂಡ. ಸೊ ಅಂದ್ರೆ ಟೋಟಲ್ ಅಂದ್ರೆ ಹಾಸ್ಟೆಲ್ ಟೋಟಲಿ ಫ್ರೀ. ಸೊ ಊಟಕ್ಕೆ ಮಾತ್ರ ನಾವು ಚಾರ್ಜ್ ಮಾಡ್ತಾ ಇದ್ದೇವೆ. ಸೊ ಆ ಫೀಸ್ ಸ್ಟ್ರಕ್ಚರ್ 4,200. ಸೊ ಇದ್ರ ಜೊತೆಯಲ್ಲಿ ಪೇರೆಂಟ್ಸ್ಗೆ ಒಂದು ನಾನು ಎನ್ಶೋರ್ ಮಾಡೋದೇನೆಂದ್ರೆ, ಮಕ್ಕಳನ್ನ ನೀವು ಬರೀ ಕಾಲೇಜಿಗೆ ಸೇರಿಸ್ತಾ ಇಲ್ಲ, ಒಂದು ಒಳ್ಳೆ ಅವ್ರಿಗೆ ಮೌಲ್ಯಗಳನ್ನ ಕಲಿಸ್ತಕ್ಕಂಥ ಸೊ ಪ್ಲಸ್ ನಿಮ್ಮ ಮಕ್ಕಳನ್ನ ಸಮಾಜಮುಖದ ಕಡೆ ಸೊ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಒಳ್ಳೆ ಸಂಸ್ಥೆಗೆ ಸೊ ಕಳಿಸ್ತಾ ಇದ್ದೀರಿ ಅಂತ ಹೇಳ್ತಕ್ಕಂಥ ಒಂದು ಮಾತು. ಸೊ ಎಜುಕೇಶನ್ ಅಂದ್ರೆ ಬರೀ ಕಲಿಯೋದಲ್ಲ, ಸಮಾಜ ನಿರ್ಮಾಣ ಅಂತ ಕರಿತೀವಿ. ಸೊ ಮಕ್ಕಳನ್ನ ಓದೋ ಜೊತೆಯಲ್ಲಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡ್ತಕ್ಕಂಥ ಒಂದು ಸಿಸ್ಟಮ್ನ ಮಕ್ಕಳಿಗೆ ಕ್ರಿಯೇಟ್ ಮಾಡಬೇಕು. ಸೊ ಆ ಥರದ್ದು ಒಂದು ಸಂಸ್ಥೆ ಕೇಂಬ್ರಿಡ್ಜ್ ಕಾಲೇಜ್ ತುಮಕೂರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನೀವು ಹೇಳಿದ್ರಿ ಮೌಲ್ಯಯುತದಂಥ ಶಿಕ್ಷಣನ ಇಲ್ಲಿ ಕಲಿಸ್ಕೊಡ್ತೀವಿ ಅಂತ ಹೇಳಿ. ಮೌಲ್ಯಯುತ ಅಂತ ಹೇಳಿದ್ರೆ ಹೇಗೆ? ನೈತಿಕ ಮೌಲ್ಯಗಳ, ಮಾನವೀಯ ಮೌಲ್ಯಗಳ, ಅಥವಾ ಆರ್ಥಿಕ ಮೌಲ್ಯಗಳ, ಹೇಗೆ? ಮೇಡಮ್, ಸೊ ಕೇಂಬ್ರಿಡ್ಜ್ ಕಾಲೇಜ್ ಸೊ ನಾವು ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿದ್ದು ಸೊ ಇದ್ರ ಮೂಲ ಉದ್ದೇಶನೇ ಪೇರೆಂಟ್ಸ್ನ ಜೀವನನ ಬಂಗಾರ ಮಾಡ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಹೆಂಗೆ ಮಾಡೋದು ಅಂತ ಅನ್ಕೊಂಡಾಗ ಮಕ್ಕಳನ್ನ ಸೊ ಎಜುಕೇಶನ್ ವೈಸ್ ಸ್ಟ್ರಾಂಗ್ ಮಾಡಬೇಕು. ಆ ಎಜುಕೇಶನ್ ಸ್ಕಿಲ್ ಬೇಸ್ಡೇ ಆಗಿರ್ಬೇಕಂತ. ಸೊ ಯಾಕೆ ಅಂದ್ರೆ ಇವತ್ತು
ಟ್ರೆಡಿಷನಲ್ ಮೆಥಡ್ ಎಜುಕೇಶನ್ಗೆ ಇರ್ತಕ್ಕಂಥ ವ್ಯಾಲ್ಯೂಗೂ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇರ್ತಕ್ಕಂಥ ವ್ಯಾಲ್ಯೂಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇವತ್ತು ಎಜುಕೇಶನ್ ಇಲ್ದಲೇ ಇದ್ರೆ ಸೊ ವಿ ಕ್ಯಾನ್ ಲೀವ್, ಬಟ್ ಸ್ಕಿಲ್ ಇಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಂಟರ್ವ್ಯೂಗಾಗಲಿ ಮತ್ತೊಂದು ಕಡೆ ಎಲ್ಲಾದ್ರೂ ಹೋದಾಗ ಸೊ ಏನ್ ಸ್ಕಿಲ್ ಇದೆ ಅಂತ ಕೇಳ್ತಾರೆ, ಸೊ ಇನ್ನೊಂದು ಸರ್ಟಿಫಿಕೇಟ್ ಏನಿದೆ ಅಂತ ಕೇಳೋದಿಲ್ಲ. ಸೊ ಹಾಗಾಗಿ ಸೊ ನಾವು ಅನ್ಕೊಂಡಿದ್ದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡಬೇಕು ಅಂತ. ಅದ್ರ ಜೊತೆಯಲ್ಲಿ ಮೌಲ್ಯಗಳಂತ ಬಂದಾಗ ಸೊ ಇಲ್ಲಿ ಬೆಳಿಗ್ಗೆ 5:00 ನಾವು ಎಬ್ಬರಿಸ್ತೇವೆ ಮಕ್ಕಳನ್ನು. 5:00 ಎದ್ದಂಥ ಮಕ್ಕಳು 1 hour ಸೊ ಅವ್ರಿಗೆ ಸೊ ನಾವು ಇಲ್ಲಿ ಎಕ್ಸಸೈಸಸ್ ಇರುತ್ತೆ. ಎಕ್ಸಸೈಸ್ ಮುಗಿಸ್ಕೊಂಡು ಸೊ ಅವ್ರಿಗೆ ಡೈಲಿ ಸೊ 6:30 ಇಂದ 7:30 ಅವ್ರಿಗೆ ಪೇಪರ್ ರೀಡಿಂಗ್ ಅಂತ ಮಾಡ್ತೇವೆ. ಪ್ಲಸ್ ಇದ್ರ ಜೊತೆಯಲ್ಲಿ 7:30 ಅವ್ರಿಗೆ ಇಲ್ಲಿ ಈ ಸೆಷನ್ ಕಂಪ್ಲೀಟ್ ಆದಮೇಲೆ 9 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. 9 ಗಂಟೆಗೆ ಸ್ಟಾರ್ಟ್ ಆದಂಥ ಕಾಲೇಜು ರಾತ್ರಿ 10 ಗಂಟೆವರೆಗೂ ರನ್ ಆಗುತ್ತೆ. ಸೊ ಸಂಜೆ 5 ಗಂಟೆಗೆ ಬ್ರೇಕ್ ಬಿಟ್ರೆ 5 ಗಂಟೆಯಿಂದ ಸೊ 6 ಗಂಟೆಗೆ ಬರ್ತಾರೆ. 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅವ್ರಿಗೆ ಸ್ಟಡಿ ಅವರ್ಸ್ ಅಂತ ಮಾಡ್ತೇವೆ. ಮಕ್ಕಳಿಗೆ ಓದೋದು ಮತ್ತೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕಲಿಯೋದು ಬಿಟ್ಟು ಬೇರೆ ಎಲ್ಲೂ ಅವ್ರು ಹೋಗ್ಲಿಕ್ಕೆ ಅಥವಾ ಅವ್ರ ಮನಸ್ಸು ಚಂಚಲ ಆಗ್ಲಿಕ್ಕೆ ಅವಕಾಶನೇ ಇಲ್ಲ. ಸೊ ಇಟ್ಸ್ ಅ ರೂಟೆಡ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಒಂದ್ಸರಿ ಅವರು ಕ್ಲಾಸ್ಗೆ ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನು ರಾತ್ರಿ 10 ಗಂಟೆವರೆಗೂ ಟೀಚರ್ಸ್ ಕೈಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಮಕ್ಕಳು ಎಲ್ಲೂ ದಾರಿ ತಪ್ಪತಕ್ಕಂಥ ಸೊ ಒಂದು ವ್ಯವಸ್ಥೆ ಬೇರೆ ಕಡೆ ಕಂಪೇರ್ ಮಾಡಿದಾಗ ಇಲ್ಲಿ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಂತ ಬಂದಾಗ ಇನ್ ಹೌಸ್ ಹಾಸ್ಟೆಲ್ ಫೆಸಿಲಿಟಿನ ಪ್ರೊವೈಡ್ ಮಾಡಿದ್ದೇವೆ. ಕ್ಯಾಂಪಸ್ ಒಳಗಡೆನೆ ಹಾಸ್ಟೆಲ್ ಫೆಸಿಲಿಟಿ ಅವೈಲಬಿಲಿಟಿ ಇದೆ. ಹಾಯ್ ಎವ್ರಿವನ್, ಮೈ ನೇಮ್ ಈಸ್ ನವ್ಯ. ಐ ಆಮ್ ಫ್ರಮ್ 2nd PUC ಸೈನ್ಸ್. ಆನೆಸ್ಟ್ಲಿ ನಾನು ಹೇಳ್ಬೇಕಂದ್ರೆ ಕೆಲವೊಂದು ಕಾಲೇಜ್ ವಿಸಿಟ್ ಮಾಡಿದೆ, ಫೈನಲಿ ಇಲ್ಲಿ ಸೇರಿದೆ. ಇದು ನನ್ನ ಬೆಸ್ಟ್ ಡಿಸಿಷನ್ ಅಂತ ಅನಿಸ್ತಿದೆ. ಏಕೆಂದರೆ ಇಲ್ಲಿ ಸೂಪರ್ ಸಪೋರ್ಟಿವ್ ಟೀಚರ್ಸ್ ಇದ್ದಾರೆ. ಡೌಟ್ ಬಂದರೆ ಸಾಕು ತುಂಬ ಹ್ಯಾಪಿಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೈಬ್ರರಿ ಇದೆ, ಕ್ಲಾಸ್ ರೂಮ್ಸ್ ಅಂತೂ ವೆಲ್ ಎಕ್ವಿಪ್ಡ್ ಆಗಿದೆ, ಸೆಮಿನಾರ್ಸ್ ಅಂತೂ ರೆಗ್ಯುಲರ್ ಆಗಿ ಮಾಡ್ತಾರೆ, ಮತ್ತು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇದೆ. ನಮ್ಮ ಟೀಚರ್ಸ್ ಅಂತೂ ಫ್ಯೂಚರ್ ಬಗ್ಗೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ನನಗಂತೂ ಸ್ಟಡೀಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಫೀಲ್ ಆಗ್ತಿದೆ. ಇಫ್ ಯು ವಾಂಟ್ ಅ ಬೆಸ್ಟ್ ಕಾಲೇಜ್ ಪ್ಲೇಸ್ ರೆಡಿ ಸ್ಕಿಲ್ಸ್, ದಿಸ್ ಈಸ್ ಅ ಬೆಸ್ಟ್ ಪ್ಲೇಸ್ ಟು ಬಿ. ನಾನು ಬಳ್ಳಾರಿಯಿಂದ ಬಂದಿರೋದು. ಆ್ಯಕ್ಚುಲಿ ನನ್ನ ಅಪ್ಪ ಅಮ್ಮನ ಬಿಟ್ಟು ಇರ್ತಾ ಇದ್ದಿಲ್ಲ, ಇಲ್ಲಿ ಬಂದಿದ್ದೆ. ಇಲ್ಲಿ ಫುಡ್ ಅಂತೂ ತುಂಬ ಚೆನ್ನಾಗಿದೆ, ಹಾಸ್ಟೆಲ್ ಅಂತೂ ತುಂಬ ಕ್ಲೀನ್ಲೆಸ್ ಆಗಿದೆ. ಸೊ ಇಲ್ಲಿ ಬಿಟ್ಟು ಹೋಗೋ ಮಾತೇ ಇಲ್ಲ. ಸೊ ಹಾಗಾಗಿ ತುಂಬಾ ದೂರದಿಂದ ಬರ್ತಕ್ಕಂಥ ಪೇರೆಂಟ್ಸ್ಗಳು ಅಯ್ಯೋ ಮಗಳನ್ನ ಎಲ್ಲೋ ಬಿಟ್ಟಿದ್ದೀನಿ ಸೊ ಏನಾಯ್ತೋ ಈ ಥರದ್ದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕಂಪ್ಲೀಟ್ ಆಸ್ ಅ ಪೇರೆಂಟ್ ಅವರ ಜಾಗದಲ್ಲಿ ನಿಂತ್ಕೊಂಡು ನಾವು ನೋಡ್ಕೋತೇವೆ. ಸೊ ನೆಮ್ಮದಿಯಾಗಿರ್ಬೋದು ಅಂತ. ಮೌಲ್ಯಗಳಂತ ಬಂದಾಗ ಸೊ ಬರೀ ಹೇಳ್ಕೊಡೋದಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು. ನಮ್ಮ ಮಕ್ಕಳು ಇಲ್ಲಿ ಇರ್ತಕ್ಕಂಥ ಮಕ್ಕಳು ಆಲ್ರೆಡಿ ಇಟ್ಸ್ ಪ್ರಾಕ್ಟಿಕಲಿ ಇಂಪ್ಲಿಮೆಂಟೆಡ್. ಸೊ ಗುರು ಹಿರಿಯರ ಬಗ್ಗೆ ಇರ್ತಕ್ಕಂಥ ಗೌರವಗಳಿರ್ಬೋದು ಅಥವಾ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡ್ತಕ್ಕಂಥ ಮನಸ್ಥಿತಿ ಇರ್ಬೋದು, ಇದನ್ನೆಲ್ಲದನ್ನು ನಾವು ಇಲ್ಲಿ ರೂಢಿಸಿ ಸೊ ಇದೇ ಮೇನ್ ಸೊ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಇರ್ತಕ್ಕಂಥ. ಅಂದ್ರೆ ಶಿಕ್ಷಣ ಅನ್ನೋದು ಮೂಲಭೂತವಾಗಿ ಇಷ್ಟೆಲ್ಲ ಫೆಸಿಲಿಟಿ ಸಿಕ್ತಾಗ ಮಕ್ಕಳ ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಅಂದ್ರೆ ತಪ್ಪೇನಿಲ್ಲ. ಯಾಕೆಂತ ಹೇಳಿದ್ರೆ ಬೆಳಗ್ಗೆ 5:30 ಇಂದ ರಾತ್ರಿ 10 ಗಂಟೆ ತನಕ ಫುಲ್ ಕಂಪ್ಲೀಟ್ ಎಂಗೇಜ್ ಆಗ್ತಾರೆ. ಕಾಂಪ್ಯಾಕ್ಟ್ ಪ್ರೋಗ್ರಾಮ್. ಒಂದ್ ರೀತಿಯಾಗಿ ಎಂಗೇಜ್ ಫುಲ್. ಒಂದು ಅಲ್ಲಿ ಇಲ್ಲಿ 1 ನಿಮಿಷ ಏನೋ ಒಂದ್ ಕಡೆ ಆ ಕಡೆ ಈ ಕಡೆ ಮನ್ಸು ಕೂಡ ಹೋಗಲ್ಲ. ಇಲ್ಲಿ ಬೆಳಗ್ಗೆ ಸ್ಕಿಲ್ ಬೇಸ್ಡ್ ಕಲಿತಾರೆ, ಸಂಜೆ ಅಂದ್ರೆ ಅವ್ರ ಎಜುಕೇಶನ್ ಏನಿದೆ, ಪಾಠ ಪ್ರವಚನಗಳು ಏನಿದೆ ಎಲ್ಲ ಮಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ನೀವೇನು ಅವರಿಗೆ ಓದು ಅಂತಲೇ ಬರೀ ಸ್ಕಿಲ್ ಕಲಿ ಅಂತಲೇ ಅಷ್ಟೇ ಹೇಳಿಲ್ಲ, ಅದ್ರ ಜೊತೆಗೆ ನೀವು ಮಾರ್ನಿಂಗ್ ಕೂಡ ವರ್ಕೌಟ್ ಕೂಡ ಮಾಡಿಸ್ತೀನಿ ಅಂತ ಹೇಳಿದ್ರಿ. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು ಸದೃಢರಾಗ್ತಾರೆ ಮಕ್ಕಳು ಇಲ್ಲಿಗೆ ಬಂದ್ರೆ. ಪ್ರಬುದ್ಧವಾಗಿ ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆ. ಸೊ ಮಕ್ಕಳನ್ನ ಅದೇ ಬರೀ ಪುಸ್ತಕ ಏನಿದೆ, ಬರೀ ಪುಸ್ತಕ ಕಲಿಸಿದ್ರೆ ಪ್ರಯೋಜನ ಇಲ್ಲ, ಜೀವನ ಕಲಿಸ್ಬೇಕು ಅಂತಕ್ಕಂಥ ಮಾತು. ಸೊ ಪ್ರತಿಯೊಬ್ಬ ತಂದೆ ತಾಯಿ ಆಸೆನೂ ಅದೇ ಆಗಿರುತ್ತೆ. ಅಂದ್ರೆ ತುಂಬಾ ಫೀಸ್ ಕೊಡೋದಕ್ಕೆ ಅವ್ರು ರೆಡಿ ಇರ್ತಾರೆ. ಅರೆ ಸ್ಕಿಲ್ಡ್ ಬೇಸ್ಡ್ ಎಜುಕೇಶನ್ ಇದೆಯಲ್ಲ ಅದು ತುಂಬಾ ವಿರಳ ಸಿಗೋದು. ಒಂದು ನಾನು ಪೇರೆಂಟ್ಸ್ಗಳಿಗೆ ಎನ್ಶ್ಯೂರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ನೀವು ಒಂದು ಸರಿ ಕೇಂಬ್ರಿಡ್ಜ್ಗೆ ಜಾಯಿನ್ ಮಾಡಿದ್ರೆ ಸೊ ಬರೀ ಎಜುಕೇಶನ್ ಅಲ್ಲ, ಸೊ ಅವರ ಜೀವನ ಏನಿದೆ ಸೊ ಬಂಗಾರ ಆಗತ್ತೆ. ಸೊ ಯಾಕೆಂದ್ರೆ ಆ ಕೋರ್ಸ್ಗಳು ಏನಿದೆಯಲ್ಲ ನಾವು ಇಂಟ್ರೊಡ್ಯೂಸ್ ಮಾಡೋದು, ಆಟೋಕ್ಯಾಡ್ ಕೋರ್ಸಸ್ ಇರ್ಬೋದು, ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು, ವೆಬ್ಸೈಟ್ ಡಿಸೈನಿಂಗ್ ಇರ್ಬೋದು, ಸೊ ಇದ್ರ ಜೊತೆಯಲ್ಲಿ ವಿಡಿಯೋ ಎಡಿಟಿಂಗ್ ಇರ್ಬೋದು, ಇವೆಲ್ಲ ಏನಂದ್ರೆ ಈಗ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಕೋರ್ಸ್ಗಳು. ಸೊ ಈ ಕೋರ್ಸ್ಗಳನ್ನ ಒಂದೊಂದು ಕಲಿಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಇದೆ ಈಚೆ. ಆ ಥರದ್ರಲ್ಲಿ ಸೊ ಓದ್ತಕ್ಕಂಥ ಸಂದರ್ಭದಲ್ಲೇ ಈ ಎಲ್ಲಾ ಕೋರ್ಸ್ಗಳನ್ನ ಜೊತೆಲಿ ಕಳಿಸ್ತಕ್ಕಂಥ ವ್ಯವಸ್ಥೆ ಎಂಟೈರ್ ಕರ್ನಾಟಕದಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಇದು ಕೇಂಬ್ರಿಡ್ಜ್ ಕಾಲೇಜ್ನ ಒಂದು ಹೆಮ್ಮೆ. ಸೊ ನಾವು ಆ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಇರ್ತಕ್ಕಂಥದ್ದೇ ಇನ್ನೊಂದು ಹೆಮ್ಮೆ ನಮಗೆ. ನೀವ್ ಹೇಳೋದ್ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಕ್ಲಾಸಸ್ ಎಲ್ಲ ನೋಡ್ಬೋದಾ ನಾವ್ ಇವಾಗ? ಧಾರಾಳವಾಗಿ ಮ್ಯಾಮ್ ಬನ್ನಿ ಒಮ್ಮೆ. ಸೊ ನಮ್ಮ ಕಾಲೇಜ್ ಕ್ಲಾಸಸ್ ಎಲ್ಲ ನಿಮ್ಗೆ ತೋರಿಸ್ತೇನೆ. ಸೊ ನಮ್ಮ ಕಾಲೇಜ್ ಕ್ಲಾಸಸ್ ಮಹತ್ವ ಏನಂದ್ರೆ, ನೀವು ಒಂದ್ಸರಿ ನಮ್ಮ ಕ್ಲಾಸ್ನ ನೋಡಿದ್ರೆ ಎಂಟೈರ್ ಕರ್ನಾಟಕ ನೋಡಿದ್ ಲೆಕ್ಕ. ನೀವು ಯಾವ ಊರಾದ್ರೂ ಕೇಳಿ ಆ ಊರಿಂದ ಮಕ್ಕಳಿದ್ದಾರೆ. ಸೊ ಇದು ಒಂದು ಅಡ್ವಾಂಟೇಜ್. ಸರ್ ಇಲ್ಲಿ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಕ್ಲಾಸಸ್ ಎಲ್ಲ ಹೇಗಿದೆ ಮೇಡಮ್? ಸೊ ಕ್ಲಾಸಸ್ ಅಂತ ಬಂದಾಗ ಇಲ್ಲಿ ಫೀ ಸ್ಟ್ರಕ್ಚರ್ ಮಾತ್ರ ಕಡಿಮೆ. ಸೊ ಬಟ್ ನೀವು ಕ್ಲಾಸ್ಗಳಿಗೆ ನಾನು ನಿಮಗೆ ತೋರಿಸ್ತೇನೆ. ಇಟ್ಸ್ ಅ ಬ್ಯೂಟಿಫುಲ್ ಕ್ಲಾಸ್ ರೂಮ್.
ಸೊ ಟೂ ವೇ ಅಂದರೆ ಇಬ್ಬರು ಕೂತ್ಕೊಳ್ತಕ್ಕಂಥ ಡೆಸ್ಕ್ ಸಿಸ್ಟಮ್ ಇರ್ಬೋದು, ಅಥವಾ ಅವ್ರಿಗೆ ಕ್ಲಾಸಸ್ ಅಂತ ಬಂದಾಗ ಇವತ್ತು ಒಂದು ಸೆಷನ್ ನಡೀತಾ ಇದೆ ಕಾರ್ಪೊರೇಟ್ ಸೊ ಇಂಗ್ಲೀಷ್ ಕಮ್ಯುನಿಕೇಷನ್ ಟ್ರೈನಿಂಗ್. ಸೊ ದಿಸ್ ಈಸ್ ಅವರ್ ಸೊ ಡಿಗ್ರಿ ಕ್ಲಾಸ್ ರೂಮ್. ಸೊ ಇವತ್ತಿನ ಸೆಷನ್ ಸೊ 3 ದಿನದ ಕಾರ್ಪೊರೇಟ್ ಇಂಗ್ಲೀಷ್ ಟ್ರೈನಿಂಗ್ ಪ್ರೋಗ್ರಾಮ್. ಅಂದರೆ ಪ್ರತಿ ತಿಂಗಳು ಸೊ ವಿನೂತನವಾದ ಪ್ರೋಗ್ರಾಮ್ಸ್ಗಳನ್ನ ಆ್ಯಡ್ ಮಾಡೋದಲ್ಲಿ ಕೇಂಬ್ರಿಡ್ಜ್ ಕಾಲೇಜ್ ಯಾವತ್ತೂ ಮುಂದೆ ಇರುತ್ತೆ. ಸೊ ಆಲ್ರೆಡಿ ಸೊ ಕನ್ಕ್ಲೂಡಿಂಗ್ ಅಂದರೆ ಈ ಸರಿ ಜಾಯ್ನ್ ಆಗಿರ್ತಕ್ಕಂಥ ಮಕ್ಕಳಿಗೆ ಆಟೋಕ್ಯಾಡ್ ಏನಿದೆ ಆಲ್ರೆಡಿ ಕನ್ಕ್ಲೂಷನ್ ಪಾರ್ಟಲ್ಲಿ ಇದ್ದೇವೆ. ಸೊ ಒಂದು ಕಂಪ್ನಿ ಎಜುಕ್ಯಾಡ್ ಅಂತ ಹೇಳ್ಬಿಟ್ಟು ಕಂಪ್ನಿ ಜೊತೆ ಒಡಂಬಡಿಕೆ ಇದೆ. ಸೊ ಆ ಕಂಪ್ನಿಯವರು ಸೊ ಔಟ್ಸೋರ್ಸ್ ಮಾಡಿದ್ದಾರೆ. ಸೊ ಲೈಕ್ ಪ್ರತಿ ವರ್ಷನೂ ಅವರು ಮಕ್ಕಳಿಗೆ ಆಟೋಕ್ಯಾಡ್ ಟ್ರೈನಿಂಗ್ ಏನಿದೆ ಸೊ ಅವರೇ ರನ್ ಮಾಡಿ ಕೊಡ್ತಾರೆ. ಹೇಗಿದೆ ಆಟೋಕ್ಯಾಡ್ ಕ್ಲಾಸಸ್ಸು? ಓಕೆ. ಸೊ ಇವತ್ತು ಕಾರ್ಪೊರೇಟ್ ಇಂಗ್ಲೀಷ್ ಟ್ರೈನಿಂಗ್ ರನ್ ಆಗ್ತಾ ಇದೆಲ್ಲ. ಸೊ ಓಕೆ, ಬೇರೆ ಬೇರೆ ರೀತಿಯಾದಂಥ ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ಗಳು ಈ ಕ್ಲಾಸ್ ರೂಮಲ್ಲಿ ನಡೀತಾ ಇದೆ. ಮೇಜರ್ ಆಗಿ ಸೊ ಕೇಂಬ್ರಿಡ್ಜ್ ಕಾಲೇಜ್ ಇಟ್ಸ್ ಮೆಂಟ್ ಫಾರ್ ಸೊ ನಾವು ಸ್ಕಿಲ್ ಬೇಸ್ಡ್ ಎಜುಕೇಶನ್, ನಾಟ್ ಸೊ ನಾವು ಎಲ್ಲ ಕಾಲೇಜಲ್ಲೂ ನಾರ್ಮಲ್ ಟ್ರೆಡಿಷನಲ್ ಮೆಥಡ್ ಆಫ್ ಡಿಗ್ರೀಸ್ ಎಲ್ಲ ಇರುತ್ತೆ. ಸೊ ಅದ್ರ ಜೊತೆಯಲ್ಲಿ ಕೇಂಬ್ರಿಡ್ಜ್ ಅಂತ ಬಂದಾಗ ಇಟ್ಸ್ ಅ ಸ್ಕಿಲ್ ಬೇಸ್ಡ್ ಎಜುಕೇಶನ್. ಸೊ ಈ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇವತ್ತಿನ ಟ್ರೈನಿಂಗ್ ಸೆಷನ್ ಸೊ ನಾವು ಕಾರ್ಪೊರೇಟ್ ಕಮ್ಯುನಿಕೇಷನ್ ಸೊ ಟ್ರೈನಿಂಗ್ ಅಂತ ಸೊ ಆಗ್ತಾ ಇದೆ. ಇಟ್ಸ್ ಅ 3 days ವರ್ಕ್ಶಾಪ್. ಸೊ ಪ್ರತಿ ಸೆಮಿಸ್ಟ್ರಲ್ಲೂ ಸೊ ನಾವು ಆಡ್ ಆನ್ ಪ್ರೋಗ್ರಾಮ್ಸ್ಗಳನ್ನ ಆ್ಯಡ್ ಮಾಡ್ತಾನೆ ಹೋಗ್ತಾ ಇರ್ತೇವೆ. ಮತ್ತೆ ಕಮ್ಯುನಿಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸರ್. ಯಾಕೆ ಅಂತ ಹೇಳಿದರೆ ನಮ್ಮ ಮಾರ್ಕ್ಸ್ ಎಲ್ಲ ಇರುತ್ತೆ, ಎಲ್ಲ ಗೊತ್ತಿರುತ್ತೆ, ಆದರೆ ಹೇಳಲಿಕ್ಕೆ ಪ್ರೆಸೆಂಟೇಷನ್ ಇದೆಯಲ್ಲ ಅದೇ ತುಂಬ ತಡಬಡಿಸ್ತಾ ಇರ್ತಾರೆ. ಯಾಕೆಂದರೆ ಪ್ರತಿಯೊಂದು ಇಂಟರ್ವ್ಯೂಲ್ ಕೇಳೋದು ಅದೇ. ಹೌದು ಹೌದು. ಇವತ್ತು ಮ್ಯಾಮ್ ಸೊ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಸೊ ಯಾರು ಕೇಳೋದಿಲ್ಲ. ಅಲ್ಟಿಮೇಟ್ಲಿ ನಾವು ಹೇಗೆ ನಮ್ಮನ್ನು ನಾವು ಇಂಟರ್ವ್ಯೂರ್ ಮುಂದೆ ಪ್ರೆಸೆಂಟ್ ಮಾಡ್ಕೋತೀವಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಫ್ ದಟ್ ಸೊ ಇನ್ ಎವ್ರಿ ಇಯರ್ ಸೊ ಕಾರ್ಪೊರೇಟ್ ಸೊ ಇಂಗ್ಲೀಷ್ ಟ್ರೈನಿಂಗ್ ಅಂತ ಹೇಳಿ ಅವ್ರಿಗೆ ಜಾಬ್ಗೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಸೊ ಯಾರ ಜೊತೆನಾದರೂ ಸೊ ಅವ್ರನ್ನ ಇಂಪ್ರೆಸ್ ಮಾಡಲಿ ಮಾತಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಮ್ಯುನಿಕೇಟಿವ್ ನಾವು ಕಾರ್ಪೊರೇಟ್ ಕಮ್ಯುನಿಕೇಷನ್ ಅಂತ ಕರಿತೇವೆ, ಅದನ್ನ ಟ್ರೈನ್ ಮಾಡ್ತಾ ಹೋಗ್ತೇವೆ. ಇವಾಗ ಹೋಗ್ತಾ ಇರೋದು ಯಾವ ಕ್ಲಾಸ್ ರೂಮ್? ಇದು ಸೊ ಬಂದು ನಮ್ಮದು ಸೈನ್ಸ್ ಕ್ಲಾಸ್ ರೂಮ್. ಸೊ ಎಲ್ಲರೂ ಗುಡ್ ಮಾರ್ನಿಂಗ್. ಸೊ ನಮ್ಮ ಸೈನ್ಸ್ ಕ್ಲಾಸ್ ರೂಮ್ ಇದು. ಸೊ ಸೈನ್ಸ್ PUC ಅಂತ ಬಂದಾಗ ಸೊ ವಿ ಹ್ಯಾವ್ 2 ಇನ್ನೋವೇಟಿವ್ ಪ್ರೋಗ್ರಾಮ್ಸ್, ದಟ್ ಈಸ್ ಒಂದು PUC ಸೈನ್ಸ್, ಇನ್ನೊಂದು ಕಾಮರ್ಸ್. ಸೊ PUC ಸೈನ್ಸಲ್ಲಿ ಜೊತೆಯಲ್ಲೇ ಸೊ ಅವ್ರಿಗೆ ಫಸ್ಟ್ ಇಯರಲ್ಲಿ ಆಟೋಕ್ಯಾಡ್ ಮತ್ತು ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ಗಳು, ಪ್ಲಸ್ ಇದ್ರ ಜೊತೆಯಲ್ಲಿ ಸೆಕೆಂಡ್ ಇಯರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಸೊ ಅಂದರೆ ಒಂದ್ಸರಿ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಸೊ ಆಟೋಕ್ಯಾಡ್ ಮತ್ತು ಇಂಟೀರಿಯರ್ ಡಿಸೈನಿಂಗ್ ಕಲ್ತ್ಬಿಟ್ರು ಅಂದರೆ ಬಿ ಕಾಮ್ ಅಷ್ಟರಲ್ಲಿ ಹೋಪ್ಫುಲಿ ಅವ್ರ ಫೀಸ್ ಅವರೇ ಕಟ್ಕೋತಾರೆ. ಸೊ ಅಂದರೆ ನೆಕ್ಸ್ಟ್ ಡಿಗ್ರಿಗೆ ಹೋಗೋಷ್ಟರಲ್ಲಿ ಅವ್ರ ಫೀಸ್ ಅವರೇ ಕಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ. ಸೊ ಇಟ್ಸ್ ಓನ್ಲಿ ಇನ್ ಕರ್ನಾಟಕದಲ್ಲಿ ಓನ್ಲಿ ಇನ್ ಕೇಂಬ್ರಿಡ್ಜ್ ಕಾಲೇಜ್ ಅಂತ ಹೇಳ್ಬೋದು ಮ್ಯಾಮ್. PUಲಿ ಎರಡೇ ಕಾಂಬಿನೇಷನ್ ಏನೇನು ಸಬ್ಜೆಕ್ಟ್ ಬರುತ್ತೆ? PUCಯಲ್ಲಿ ನಮ್ಮಲ್ಲಿ ಸೊ PUC ಸೈನ್ಸ್ ಅಲ್ಲಿ PCMB ಮತ್ತೆ PCMC ಕೋರ್ಸ್ಗಳು, ಸೊ ಕಾಮರ್ಸ್ ಅಲ್ಲಿ ECBA ಕೋರ್ಸ್ ಇದೆ. ಇದ್ರ ಅಡ್ವಾಂಟೇಜ್ ಏನಂದ್ರೆ ಬೇರೆ ಕಾಲೇಜ್ಗೂ ನಮಗೂ ಡಿಫರೆನ್ಸ್ ಏನಂದ್ರೆ ವಿ ಆರ್ ಗಿವಿಂಗ್ ಆಡ್ ಆನ್ ಪ್ರೋಗ್ರಾಮ್ಸ್, ಜೊತೆಯಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ನ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಸೊ ಓದ್ತಕ್ಕಂಥ ಸಂದರ್ಭದಲ್ಲೇ ಅವ್ರಿಗೆ ಅರ್ನಿಂಗ್ ಕೆಪಾಸಿಟಿ ಬಿಲ್ಡ್ ಮಾಡ್ತಕ್ಕಂಥ ಸೊ ಒಂದು ಸಿಸ್ಟಮ್. ಸೊ ದಟ್ ಇಸ್ ಓನ್ಲಿ ಇನ್ ಸೊ ಕೇಂಬ್ರಿಡ್ಜ್ ಕಾಲೇಜ್ ಅಂತ ಹೇಳ್ಬೋದು, ತುಮಕೂರು. ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ಸೊ ಟೀಚರ್ಸ್ ದಿಲ್ ಟೇಕ್ ಕೇರ್ ಅಬೌಟ್ ದ ಕಿಡ್ಸ್ ಹಿಯರ್. ಸೊ ನಿಮ್ಮ ಮನೇಲೂ ಅಂದ್ರೆ ಲೈಕ್ ಸೊ ಯಾರೋ ಮಕ್ಳಿದ್ರೆ ನಿಮ್ಮ ಮಾತು ಕೇಳೋದಿಲ್ಲ, ಬಟ್ ಇಲ್ಲಿ ನಮ್ಮ ಮಕ್ಕಳು ರಾತ್ರಿ 10 ಗಂಟೆವರೆಗೂ ನಮ್ಮ ಮಾತು ಕೇಳ್ತಾರೆ. ಸೊ ಅಂದ್ರೆ ಎಲ್ಲ ರೆಸಿಡೆನ್ಸಿ ಸ್ಟೂಡೆಂಟ್ ಅಷ್ಟೇನೆ ತಗೊಳ್ಳೋದು ಸರ್ ನೀವು? ಇಲ್ಲಿ ಬಂದು ಸೊ ನಮ್ಮಲ್ಲಿ ಸೊ PUC ಅಲ್ಲಿ ಅಂತ ಬಂದಾಗ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಮತ್ತೆ ಡೇ ಸ್ಕಾಲರ್ಸ್ ಎರಡೂ ಅವೈಲಬಿಲಿಟಿ ಇದೆ. ಸೊ ಮೇಜರ್ ಆಗಿ ನಮ್ಮಲ್ಲಿ ಸೊ ಇರ್ತಕ್ಕಂಥ ಮಕ್ಕಳು ಡೇ ಸ್ಕಾಲರ್ಸ್ ಇದ್ದಾರೆ, ಸೊ ಮತ್ತೆ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ ಅಲ್ಲೂ ಅವೈಲಬಿಲಿಟಿ ಇದ್ದಾರೆ ಮ್ಯಾಮ್. ಇದು ಯಾವ ಕ್ಲಾಸ್ ರೂಮ್? ಇದು ಕಾಮರ್ಸ್ ಕ್ಲಾಸ್ ಬರುತ್ತೆ. ಸೊ ಅಂದ್ರೆ ಲೈಕ್ ECBA ಕ್ಲಾಸಸ್. ಸೊ ಇಟ್ಸ್ ಅ ಯೂನಿಕ್ ಪ್ರೋಗ್ರಾಮ್. ಲೈಕ್ ಬರೀ ಅಕಾಡೆಮಿಕ್ಸ್ಗೆ ಒತ್ತು ಕೊಟ್ಟಿಲ್ಲ, ಜೊತೆಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ. ಆ ನಿಟ್ಟಿನಲ್ಲಿ ಸೊ ಮಹತ್ವದ ಹೆಜ್ಜೆ ಅಂತ ಇಟ್ಟಿದ್ದೀವಿ ಅಂತ ಹೇಳ್ಬೋದು. ಪ್ಲಸ್ ಇದ್ರ ಜೊತೆಯಲ್ಲಿ ಸೊ ಸಮಾಜಕ್ಕೆ ಏನಾದರೂ ಕೊಡಬೇಕಂತ ಸೊ ಒಂದು ಆಸೆ ಇಟ್ಕೊಂಡು ಸೊ ವಿ ಆರ್ ಗಿವಿಂಗ್ 250 ಸ್ಟೂಡೆಂಟ್ಸ್ಗೆ ಸೊ ಪ್ರತಿ ವರ್ಷ ನಮ್ಮ ಟ್ರಸ್ಟ್ ಮುಖಾಂತರ ಸೊ ವಿ ಆರ್ ಗಿವಿಂಗ್ ಅಸ್ 2500 rupees ಸ್ಕಾಲರ್ಶಿಪ್. ಅದು ನಮ್ಮ ಮಕ್ಳಿಗಲ್ಲ, ನಮ್ಮ ಕಾಲೇಜ್ ಮಕ್ಳಿಗಲ್ಲ. ಸೊ ಯಾರು ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ, ಸೊ ಯಾರಿಗೆ ಇಲ್ಲ ನಮ್ಗೆ ಯಾರ್ದಾದ್ರೂ ಒಬ್ರು ಸಹಾಯ ಬೇಕಿದೆ ಓದಲಿಕ್ಕೆ ಅಂತಕ್ಕಂಥ ಮಕ್ಕಳಿಗೆ ಸೊ ನಮ್ಮ ಟ್ರಸ್ಟ್ ಕಡೆಯಿಂದ ಪ್ರತಿ ವರ್ಷ 200 ಜನ ಮಕ್ಕಳಿಗೆ 2500 rupees ಫಸ್ಟ್ ಇಯರ್, ಸೆಕೆಂಡ್ ಇಯರ್ 2500. ಇದು ನಮ್ಮ ಸ್ವಂತ ಹಣದಿಂದ ಅಂದ್ರೆ ಹಾರ್ಡ್ ಅರ್ನ್ಡ್ ಮನಿಯಿಂದ ಸೊ ವಿ ಆರ್ ಸ್ಪಾನ್ಸರಿಂಗ್ ಫಾರ್ ನೀಡಿ ಸೊಸೈಟಿ. ಎಷ್ಟು ಅಂತ ಹೇಳ್ಬಿಟ್ಟು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಮನಸ್ಸನ್ನ ನೀವು ಕದೀತೀರಾ ಸರ್? ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ರೀತಿಯಾಗಿ ಸಿಸ್ಟಮ್ಯಾಟಿಕ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡೋದ್ರ ಜೊತೆಗೆ ಹೊರಗಡೆ ಇರುವಂತ ಮಕ್ಕಳಿಗೂ ಕೂಡ ಧನ ಸಹಾಯ ಮಾಡ್ತಾ ಇದ್ರಲ್ಲ, ಈ ಗುಣ ಎಲ್ಲರಿಗೂ ಬರಲ್ಲ. ಒಂದೇ ಉದ್ದೇಶ ಮ್ಯಾಮ್. ಸೊ ಹೋಗ್ಬೇಕಾದ್ರೆ ಏನು ತಗೊಂಡೋಗೋದಿಲ್ಲ. ಸೊ ಇದ್ದಂಥ ಸಂದರ್ಭದಲ್ಲಿ ಸೊ ಸಮಾಜಕ್ಕೆ ಏನಾದರೂ ಕೊಟ್ಟು ಹೋಗ್ಬೇಕು. ಸೊ
ಈ ಗುಣಗಳೇ ನಮ್ಮ ಮಕ್ಕಳಲ್ಲೂ ನಾವು ರೂಢಿಸಿದ್ದೇವೆ. ಸೊ ಹೋಪ್ಫುಲಿ ಸೊ ನನಗನ್ಸುತ್ತೆ ಸೊ ಇನ್ನೊಂದು 5 ವರ್ಷದಲ್ಲಿ ನಮ್ಮ ವಿಷನ್ ಏನಿದೆ, 5,000 ಯಂಗ್ ಎಂಟರ್ಪ್ರಿನರ್ಸ್ ಟು ಇಂಡಿಯಾ ಅಂತ ಹೇಳಿ, 5,000 ಯಂಗ್ ಎಂಟರ್ಪ್ರಿನರ್ಸ್ ಟು ಇಂಡಿಯಾ. ಸೊ ನಮ್ಮ ಕೈಲಾದಷ್ಟು ಕಾಂಪಿಟೇಟರ್ ಹಾಗಾದ್ರೆ ಬರ್ತಾ ಇದ್ದಾರೆ ಆಯ್ತು. ಸೊ ಒಂದು 5,000 ಯುವ ಉದ್ಯಮಿಗಳನ್ನ ಸೊ ಮಾರ್ಕೆಟಿಗೆ ಸೊ 100% ಈ 5 ವರ್ಷದಲ್ಲಿ ಆಲ್ರೆಡಿ ಈಗ 300 ಜನ ಇದ್ದಾರೆ. ಹೋಪ್ಫುಲಿ ನಾವು ಈ ವರ್ಷ 1,500 ಜನ ಸ್ಟೂಡೆಂಟ್ಸ್ ಕ್ರೌಡ್ಗೆ ಹೊರಟೋಗ್ತೇವೆ. ಇನ್ನು 5 ವರ್ಷ ಇಲ್ಲಿಂದ ಸೊ 5,000 ಸ್ಟೂಡೆಂಟ್ಸ್. ಸೊ ಈ ತರದ್ದು ಸೊ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಫೆಸಿಲಿಟೀಸು ಸೊ ನೀವು ನೋಡ್ತಾ ಇದ್ರಿ, ಫೀಸ್ ಮಾತ್ರ ಕಮ್ಮಿ. ಸೊ ಯಾವ ಟಾಪ್ ಮೋಸ್ಟ್ ಕಾಲೇಜ್ಗೂ ಕಮ್ಮಿ ಇಲ್ಲ, ಅಷ್ಟು ಫೆಸಿಲಿಟೀಸ್. ಲ್ಯಾಬ್ ಇರ್ಬೋದು, ಲೈಬ್ರರಿ ಇರ್ಬೋದು, ಕಂಪ್ಯೂಟರ್ ಲ್ಯಾಬ್ಸ್ ಇರ್ಬೋದು, ಎಲ್ಲದೂ ಸುವ್ಯವಸ್ಥಿತವಾಗಿದೆ. ಪ್ಲಸ್ ಇದ್ರ ಜೊತೆಯಲ್ಲಿ ಮಕ್ಕಳು ಇಲ್ಲಿಗೆ ಜಾಯ್ನ್ ಆದರೆ ಸೆಕ್ಯೂರ್ಡ್ ಆಗಿರ್ತಾರೆ. ಎಸ್ಪೆಷಲಿ ಹೆಣ್ಮಕ್ಳು ಅಂತ ಬಂದಾಗ ಕಂಪ್ಲೀಟ್ಲಿ ದೇ ಆರ್ ಸೆಕ್ಯೂರ್ಡ್. ಸೊ ನಿಮ್ಮ ಜಾಗ ಆಸ್ ಅ ಪೇರೆಂಟ್, ಅವ್ರ ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಟೀಚರ್ಸ್ ಅವ್ರನ್ನ ರಾತ್ರಿ 10 ಗಂಟೆವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಎಲ್ಲೋ ಬಿಟ್ಟಿದೀವಿ ಅಂತ ಯೋಚನೆ ಬೇಡ, ನೀವು ಇನ್ನೊಂದು ಮನೆಗೆ, ಸೊ ಇನ್ನೊಂದು ಮನೆಯಲ್ಲಿ ಅವ್ರು ಓದ್ತಾ ಇದ್ದಾರೆ ಅಂತ ಅವ್ರ ಪೇರೆಂಟ್ಸ್ ಭಾವಿಸಿದ್ರೆ ಸಾಕು. ಕಂಪ್ಲೀಟ್ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾವು ಅವ್ರನ್ನ ಟೇಕ್ ಕೇರ್ ಮಾಡ್ತೇವೆ. ಇದು ಕೆಮಿಸ್ಟ್ರಿ ಲ್ಯಾಬು. ಸೊ ತುಂಬ ಸುವ್ಯವಸ್ಥಿತವಾಗಿದೆ. ಸೊ ಮಕ್ಕಳು ಅದರ ಏನೋ ಎಲ್ಲೂ ಅದನ್ನು ಹಾಳು ಮಾಡಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಸೊ ನಮ್ಮ ಕಾಲೇಜ್ ಅಂತ ಬಂದಾಗ ಆ ಕಾಲೇಜ್ ರನ್ ಮಾಡ್ಲಿಕ್ಕೆ ನಮ್ಮ ಮಕ್ಕಳು ಸಹ ನಮ್ಮ ಜೊತೆಲಿ ನಿಂತ್ಕೊಂಡು ಇರ್ತಾರಲ್ಲ. ಸೊ ಅದೇ ನಮಗೆ ಖುಷಿ. ಅಂದ್ರೆ ನೀವು ಅವಾಗಲೇ ಮೌಲ್ಯಗಳಂತ ಹೇಳ್ತಾ ಇದ್ರಿ. ಸೊ ಆ ಮೌಲ್ಯಗಳಲ್ಲಿ ಇದು ಒಂದು. ಕಾಲೇಜ್ ಇಷ್ಟು ನೀಟಾಗಿದೆ, ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಬಿಕಾಸ್ ಆಫ್ ಏನೋ ನಮ್ಮ ಮಕ್ಕಳೇನಿದ್ದಾರೆ ಅವರ ಸಹಕಾರನೂ ತುಂಬ ಇದೆ. ಯಾಕೆಂದ್ರೆ ಅಷ್ಟು ಮೌಲ್ಯಗಳನ್ನ ಅವರಲ್ಲಿ ಬಂದಂಥ ದಿನದಿಂದಲೇ ತುಂಬಿರ್ತೇವೆ. ಹೇಗೆ ಸರ್ ಅಂದ್ರೆ PUC ಅಂತ ಹೇಳಿದ್ರೆ ಅವ್ರ ಮೈಂಡ್ ಚಂಚಲವಾಗಿರುತ್ತೆ. ಆಬ್ವಿಯಸ್ಲಿ ಯಾರು ಹೇಳಿದ ಪೇರೆಂಟ್ಸ್ ಹೇಳಿದ ಮಾತೇ ಕೇಳಲ್ಲ. ಇಲ್ಲಿ ಕಾಲೇಜ್ ಅಂತ ಬಂದಾಗ ಶಿಸ್ತುಬದ್ಧವಾಗಿ ಇಷ್ಟು ಶುಚಿತ್ವದಿಂದ ಕಾಪಾಡಿದಾರಲ್ಲ, ನಿಮ್ಮ ಮಾತುಗಳನ್ನ ಹೇಗೆ ಕೇಳ್ತಾರೆ? ಅಂದ್ರೆ ಚಿಕ್ಕ ಮಕ್ಕಳಾದ್ರೆ ಹೊಡಿಬಹುದು, ದೊಡ್ಡವರಾದ್ರೆ ಹೊಡೆಯೋದಕ್ಕಾಗಲ್ಲ. ಇಲ್ಲಿ ಏನಂದ್ರೆ ಮಕ್ಕಳು ಒಳಗಡೆ ಬಂದಿದ ತಕ್ಷಣ ಸೊ ವಿ ಸ್ಟಾರ್ಟೆಡ್ ಟು ಟ್ರೀಟ್ ಲೈಕ್ ನಮ್ಮ ಮಕ್ಳ ತರನೇ ಅವ್ರನ್ನ ಭಾವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಚಿಕ್ಕ ಮಕ್ಕಳಿಗೆ ಹೆಂಗೆ ನಾವು ಸೊ ಒಳ್ಳೆ ಬುದ್ಧಿನ ಹೇಳ್ಕೊಡ್ತೇವೋ ಅದೇ ರೀತಿ ಶಿಸ್ತು, ಸಂಯಮ, ತಾಳ್ಮೆ ಇದ್ರದ್ದು ಪಾಠಗಳಾಗತ್ತೆ ಅವ್ರಿಗೆ ಪ್ರತಿ ವಾರಾಂತ್ಯದಲ್ಲಿ ಅವ್ರಿಗೆ. ಸೊ ನಾವು ಮರ್ತೋಗ್ಬಿಟ್ಟಿದೀವಿ ಅಂತ ಅನ್ಸುತ್ತೆ ಮ್ಯಾಮ್. ನಮ್ಮ ಸೊ 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ನೀತಿ ಪಾಠ ಅಂತ ಇತ್ತು. ಆ ಥರದ್ದು ಸೊ ಮೌಲ್ಯಯುತವಾದ ಶಿಕ್ಷಣ ಮತ್ತೆ ಆ ಥರದ ಕಥೆಗಳನ್ನ ಸೊ ಮಕ್ಕಳಿಗೆ ಫೀಡ್ ಮಾಡೋ ಮುಖಾಂತರ ಸೊ ಅವ್ರನ್ನೂ ಸಹ ಸಮಾಜದಲ್ಲಿ ಒಂದು ಏನೋ ಫ್ರಂಟ್ ಲೈನ್ ಆಫ್ ದ ಸೊಸೈಟಿ ಅಂತ ಕರಿತೇವೆ. ಸೊ ಅದರ ಥರ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ನಾನು, ನನ್ನ ಟೀಮು ಮತ್ತು ನನ್ನ ಟೀಚರ್ಸ್ ಏನಿದ್ದಾರೆ ಪ್ರಾಮಾಣಿಕವಾಗಿ ಯಾವಾಗಲೂ ಸ್ಟೂಡೆಂಟ್ಸ್ಗಳ ಒಳಿತಿನ ಕಡೆನೇ ತುಡಿತಾ ಇರ್ತೇವೆ. ಸೊ ಅದು ಇಟ್ಸ್ ಮೇಕಿಂಗ್ ಅ ಬಿಗ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ಇದು ಬಂದು ಬಯಾಲಜಿ ಲ್ಯಾಬ್. ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಡಿಸಿಪ್ಲಿನ್ಡ್ ಆಗಿ ಎಲ್ಲೂ ಗಲೀಜ್ ಇಟ್ಕೊಂಡಿಲ್ಲ ಮಕ್ಕಳು. ಸೊ ಇಷ್ಟೆಲ್ಲ ಮಾಡಿದ್ರೆ ಅಂದ್ರೆ ಲೈಕ್ ಮಕ್ಕಳನ್ನ ಒಂದು ಶಿಸ್ತು ಸಂಯಮದಲ್ಲಿ ಬೆಳೆಸಿದ್ದೇವೆ ಅಂತ. ಅಂದ್ರೆ PU ಮತ್ತೆ ಡಿಗ್ರಿ ಲೆವೆಲ್ಗೆ ಬಯಾಲಜಿಕಲ್ ಲ್ಯಾಬ್ ಅಲ್ಲಿ ಈ ರೀತಿಯಾದಂತದ್ದು ಒಂದು ಲೈವ್ಲಿ ಆಗಿ ಇಟ್ಟಿದ್ದಂಥದ್ದು ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಯಾಕೆಂದ್ರೆ ಎಲ್ಲೂ ಮಕ್ಳು ಹಾಳು ಮಾಡ್ತಾರೆ, ಮತ್ತೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೇಕಾದ್ರೆ ಏನಾದ್ರೂ ಹಾಳಾಗುತ್ತೆ ಅಂತ ಈ ರೀತಿಯಾಗಿ ಇಡಲ್ಲ. ಮ್ಯಾಮ್ ನಾವು ನಮ್ಮ ಉದ್ದೇಶ ಒಂದೇ, ಮಕ್ಕಳು ಫೀಸ್ ಕಟ್ಟಿದೀವಿ ಯಾವುದೋ ಕಾಲೇಜ್ಗೆ ಜಾಯ್ನ್ ಆಗ್ತಾ ಇದೀವಿ ಅಂತ ಅನ್ಕೊಳ್ಳೋದು ಬೇಡ. ಫೀಸ್ ಕಡಿಮೆ ಕಟ್ಟಿದೀವಿ ಅಂತ ಹೇಳಿ, ಬಟ್ ಫೀಸ್ ಕಡಿಮೆ ಇರ್ಬೋದು. ನೀವು ನೋಡ್ತಾ ಇದ್ದೀರಿ ಯಾವ ಬೇಸಿಕ್ ಫೆಸಿಲಿಟೀಸ್ ಇರ್ಬೋದು. ಸೊ ಒಂದು ಟಾಪ್ ಮೋಸ್ಟ್ ಕಾಲೇಜ್ಗಳಲ್ಲಿ ಏನಿರುತ್ತೆ ಆ ಯಾವುದೇ ಕಾಲೇಜ್ಗೆ ಸೊ ಕಂಪ್ಯಾರಿಸನ್ ಇಲ್ವೇ ಇಲ್ಲ. ಅಷ್ಟು ಟಾಪ್ ಮೋಸ್ಟಲ್ಲಿ ಸೊ ಫೆಸಿಲಿಟೀಸ್ನ ಅರೇಂಜ್ ಮಾಡಿದ್ದೇವೆ. ಲ್ಯಾಬ್ಸ್ ಇರ್ಬೋದು, ಲೈಬ್ರರೀಸ್ ಇರ್ಬೋದು, ತುಂಬ ಸುವ್ಯವಸ್ಥಿತವಾಗಿದೆ. ಸೊ ಪ್ಲಸ್ ಇದ್ರ ಜೊತೆಯಲ್ಲಿ ಕ್ವಾಲಿಟಿ ಎಜುಕೇಶನ್ ಅಡೆ ಸೊ ಒಂದು ಉತ್ತಮವಾದ ಒಂದು ಹೆಜ್ಜೆನ ಇಡ್ತಾ ಇದ್ದೇವೆ ಅಂತಕ್ಕಂಥ ಮಾತು. ಇದು ಫಿಸಿಕ್ಸ್ ಲ್ಯಾಬ್ ಮೇಡಮ್. ಪ್ರತಿಯೊಂದು ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಬೇರೆ ಬೇರೆ ಎಲ್ಲದು ಕಂಪ್ಲೀಟ್ ಲ್ಯಾಬ್ಸ್ಗಳೆಲ್ಲ ಸುವ್ಯವಸ್ಥಿತವಾಗಿ ಬೇರೆ ಬೇರೆ ಕಡೆನೇ ಇದೆ. ಸೊ ಮಕ್ಳು ಯಾಕಂದ್ರೆ ಕ್ರೌಡ್ ಜಾಸ್ತಿ ಇದೆ. ಹೋದ ವರ್ಷ ನಮಗೆ 350 ಸ್ಟೂಡೆಂಟ್ಸ್, 350 ಜನ PU ಅಲ್ಲಿ ಇದ್ರು. ಸೊ ಹಾಗಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಕಮ್ಯುನಿಟೀಸ್ ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದೇವೆ. ಸೊ ಇದ್ರ ಸದುಪಯೋಗ ಡೆಫಿನೆಟ್ಲಿ ಮಕ್ಕಳಿಗೆ ಈ ವರ್ಷ ಬರ್ತಕ್ಕಂಥ ಮಕ್ಕಳಿಗೆ ಆಗುತ್ತೆ. ಯಾಕಂದ್ರೆ ಹೋದ ವರ್ಷನಾದ್ರೂ ಒಂದು ಸ್ವಲ್ಪ ಎಲ್ಲಾದ್ರೂ ಯೋಚನೆ ಮಾಡಿದಾಗ ಚಿಕ್ಕ ಪುಟ್ಟದು ಕೊರತೆಗಳಿತ್ತೇನೋ. ಸೊ ಬಟ್ ಈ ವರ್ಷ ನಾವು ಅದ್ರಲ್ಲಿ ಬೇಕಾಗಿದ್ದಂಥ ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಈಗ ಬರ್ತಕ್ಕಂಥ ಮಕ್ಕಳಂತೂ ದೇಲ್ ಬಿ ವೆರಿ ಹ್ಯಾಪಿ ವಿತ್ ದಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು. ಅಂದ್ರೆ ನಾನು ಸೈನ್ಸ್ ತಗೊಂಡೆ ಅಂತ ಹೇಳ್ಬಿಟ್ಟು ಕೇವಲ ಥಿಯರಿಟಿಕಲಿ ಎಕ್ಸಾಮ್ ಬರೆದು ಪಾಸ್ ಆಗೋ ಅಷ್ಟೇನಿಲ್ಲ. ಲ್ಯಾಬ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ರೀತಿ ಫೆಸಿಲಿಟೀಸ್ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತಾ ಇದ್ದೀರಾ ಅಂತ ಹೇಳಿ. ಈ ಫಸ್ಟ್ ಇಯರ್ ಅಲ್ಲೇ ನಮಗೆ ಲ್ಯಾಬ್ ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮೂಲ ಉದ್ದೇಶನೇ ಅವ್ರನ್ನ ಏನಾದರೂ ಮಾಡಿ ಸಮಾಜ ಮುಖದ ಕಡೆ ತಿರುಗಿಸ್ಬೇಕು. ಸೊ ಎಷ್ಟೋ ಜನ ನೊಂದ ತಂದೆ ತಾಯಿಗಳು ಸೊ ಈಗಲೂ ಬೀದಿಲಿ ಬಿದ್ದಿರ್ತಾರೆ. ಆ ಥರದವ್ರಿಗೆ ಆಶ್ರಯ ಆಗಬೇಕು ನಮ್ಮ ಮಕ್ಕಳು. ಒಂದು ಎರಡನೇದು ಸಮಾಜಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಏನಾದರೂ ಕೊಡಬೇಕು. ಆ ಥರದ್ದು ಒಂದು ವರ್ಗನ ಸೃಷ್ಟಿ ಮಾಡಬೇಕು ಅಂತ ಹೊರಟಾಗ ನಮಗೆ ಸೊ ಸೃಷ್ಟಿಯಾಗಿದ್ದೆ ಕೇಂಬ್ರಿಡ್ಜ್ ಕಾಲೇಜ್. ಸೊ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಸೊ ಎಷ್ಟೋ ಜನಕ್ಕೆ 350 ಜನ ವಿದ್ಯಾರ್ಥಿಗಳು ಸೊ ಈ ವರ್ಷ ಸೊ ಅಂದರೆ ಮೊದಲನೇ ವರ್ಷದಲ್ಲೇ ಓದ್ತಾ ಇದ್ದಾರೆ. ಸೊ ಬರೀ ಓದ್ತಾ ಇಲ್ಲ,
ಅವರ ಜೀವನನ ರೂಪಿಸ್ಕೊತಾ ಇದ್ದಾರೆ ಅಂತಕ್ಕಂಥ ಮಾತು. ಸೊ ಖುಷಿ ಆಗತ್ತೆ ಕೇಂಬ್ರಿಡ್ಜ್ ಅಂತ ಬಂದಾಗ. ಸೊ ಥ್ರೂಔಟ್ ಕರ್ನಾಟಕದಿಂದ ಮಕ್ಕಳಿದ್ದಾರೆ, ಯಾವ ಜಿಲ್ಲೆನಾದರೂ ಹೇಳಿ ಆ ಜಿಲ್ಲೆಯಿಂದ ಮಕ್ಕಳು ಸೊ ಕೇಂಬ್ರಿಡ್ಜ್ ಕಾಲೇಜ್ ತುಮಕೂರಿನಲ್ಲಿ ಓದ್ತಾ ಇದ್ದಾರೆ. ಡೆಫಿನೆಟ್ಲಿ ಈ ಸರಿ ಬರ್ತಕ್ಕಂಥ ಮಕ್ಳಿಗಂತೂ ಸೊ ಇನ್ನೋವೇಟಿವ್ ಪ್ರೋಗ್ರಾಮ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು. ಸೊ ಅದ್ರ ಜೊತೆಯಲ್ಲಿ ಹೋದ ವರ್ಷ ನಮ್ಮಲ್ಲಿ ವೆಬ್ ಡಿಸೈನಿಂಗ್ ಇರಲಿಲ್ಲ, ಈ ಸರಿ ವೆಬ್ ಡಿಸೈನಿಂಗ್ ಕೋರ್ಸಸ್ನ ಇಂಟ್ರಡ್ಯೂಸ್ ಮಾಡಿದ್ದೇವೆ. ಸೊ ಇದ್ರ ಜೊತೆಯಲ್ಲಿ ಸೊ ಅವ್ರಿಗೆ ಇಂಟೀರಿಯರ್ ಡಿಸೈನಿಂಗ್, ಆಟೋ ಕ್ಯಾಡ್ ಪ್ಲಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮು ಪ್ಲಸ್ ಇದ್ರ ಜೊತೆಯಲ್ಲಿ ನೀಟ್ ಆಸ್ಪಿರೆಂಟ್ಸ್ ಏನಿದ್ದಾರೆ ಅವ್ರಿಗೆ ಈ ವರ್ಷ ಒಂದು ಹೊಸ ಪ್ರೋಗ್ರಾಮ್ ಸೊ ಕೇಂಬ್ರಿಡ್ಜ್ ಎಲೈಟ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಯಾರಿಗೆ ನೀಟ್ ಇಲ್ಲ ನಾನು ಮೆಡಿಕಲ್ ಸೀಟ್ ತಗೋಬೇಕು, ಸೊ ಈ ಥರ ಆಸೆ ಹೊತ್ಕೊಂಡು ಎಜುಕೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೋತಾ ಇದ್ದಾರೆ, ಅವ್ರಿಗೆ ಅತಿ ಕಡಿಮೆ ಫೀಸ್ ಸ್ಟ್ರಕ್ಚರ್ನಲ್ಲಿ ಸೊ ಒಂದು ಒಳ್ಳೆ ಸೊ ಎಜುಕೇಷನ್ ಸಿಸ್ಟಮ್ ವಿತ್ ಹಾಸ್ಟೆಲ್ ಫೆಸಿಲಿಟಿ ವಿತ್ ಆಲ್ ಆಡ್ ಆನ್ ಪ್ರೋಗ್ರಾಮ್ಸ್ಗಳನ್ನ ಜೊತೆಯಲ್ಲಿ ನಾವು ಅವ್ರನ್ನ ಪುಷ್ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ವರ್ಷ ಕೇಂಬ್ರಿಡ್ಜ್ ಕಾಲೇಜ್ನಲ್ಲಿ ಸೊ ಅತಿ ಕಡಿಮೆ ಫೀಸ್ ಸ್ಟ್ರಕ್ಚರ್ನಲ್ಲಿ ಸೊ ನೀಟ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಯಾರು ನಾನು ಮೆಡಿಕಲ್ ಮಾಡಬೇಕಂತ ಅನ್ಕೋತಾ ಇದ್ದಾರೆ ಆ ಥರದವ್ರಿಗೆ ಆಸರೆ ಆಗ್ತಕ್ಕಂಥ ಸೊ ಒಂದು ಪ್ರೋಗ್ರಾಮ್ ವಿತ್ ಹಾಸ್ಟೆಲ್ ಫೆಸಿಲಿಟಿ ಅವೈಲಬಿಲಿಟಿ ಇದೆ, ವಿತ್ ಮಿನಿಮೈಸ್ ಫೀಸ್ ಸ್ಟ್ರಕ್ಚರ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಲೈಕ್ ಈ ವರ್ಷದಿಂದ ಲೋನ್ ಫೆಸಿಲಿಟೀಸ್ ಇದೆ. ಸೊ ಬ್ಯಾಂಕ್ ಜೊತೆ ಟೈಅಪ್ ಇದ್ದೇವೆ. ಓದಕ್ಕೆ ಆಸೆ ಇರುತ್ತೆ ಬಟ್ ಕೈಯಲ್ಲಿ ಸೊ ಒಂದು ಸ್ವಲ್ಪ ಹಣ ಕಮ್ಮಿ ಇರುತ್ತೆ, ಆ ಥರದ್ದು ಪೇರೆಂಟ್ಸ್ಗಳಿಗೆ ಕಂಪ್ಲೀಟ್ ಸೊ ಲೋನ್ ವ್ಯವಸ್ಥೆ ಕೂಡ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಫಾರ್ ಹಾಸ್ಟೆಲ್ ಆಲ್ಸೋ. ಹಾಸ್ಟೆಲ್ಗೂ ಲೋನು, ಎಜುಕೇಶನ್ಗೂ ಲೋನು. ಸೊ ಇದು ಒಂದು ಸೊ ಏನೋ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಇರ್ತಕ್ಕಂಥ ಸೊ ಒಂದು ವ್ಯವಸ್ಥೆ. ಅಂದ್ರೆ ಪೇರೆಂಟ್ಸ್ ಕೂಡ ಬರ್ಡನ್ ಆಗಲ್ಲ, ಮಕ್ಳಿಗೆ ಕೂಡ ಹೊರೆ ಆಗಲ್ಲ. ಹೌದು, ಯಾಕೆಂದ್ರೆ ಒಂದೇ ಸರಿ ಅವ್ರಿಗೆ ಫೀಸ್ ಕಟ್ಟಬೇಕು ಲಕ್ಷಾಂತರ ರೂಪಾಯಿ ಅಂದಾಗ ಸೊ ಅವ್ರಿಗೆ ಹೊರೆ ಅನ್ಸುತ್ತೆ. ಬಟ್ ಇಲ್ಲಿ ಲಕ್ಷಾಂತರ ರೂಪಾಯಿ ಎಲ್ಲ ಸಾವಿರಗಳಲ್ಲಿದೆ. ಸೊ ಹಾಸ್ಟೆಲ್ ಫೀಸು ಸೇರಿಸಿ ಸೊ ಹಾಗಾಗಿ ಪೇರೆಂಟ್ಸ್ಗೆ ಕಟ್ಟಲಿಕ್ಕೂ ಅನುಕೂಲ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನನ್ನ ಮೂಲ ಉದ್ದೇಶ ಈ ಕಾಲೇಜ್ ಸ್ಟಾರ್ಟ್ ಮಾಡೋದೇ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಶಿಕ್ಷಣ ಕೊಡಬೇಕಂತ ಹೇಳಿ. ಸೊ ಯಾಕೆಂದ್ರೆ ಸೊ ಐ ಆಮ್ ಆಲ್ಸೋ ಫ್ರಮ್ ದ ಪುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನಾನು ಬಡತನದ ವ್ಯವಸ್ಥೆಯಿಂದ ಬಂದಿದ್ದನಾದ್ರಿಂದ ಆ ತುಡಿತ ನಾನು ಓದಲೇಬೇಕು ಅಂತಕ್ಕಂಥ ಛಲ ಇರ್ತಕ್ಕಂಥ ಮಕ್ಕಳು ಮನಸ್ಥಿತಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಆ ಥರದವ್ರಿಗೆ ಹೆಲ್ಪ್ ಮಾಡ್ಬೇಕಂತಾನೆ ಕೇಂಬ್ರಿಡ್ಜ್ ಸ್ಟಾರ್ಟ್ ಮಾಡಿದ್ವಿ ವಿತ್ ಮಿನಿಮೈಸ್ಡ್ ಫೀಸ್ ಸ್ಟ್ರಕ್ಚರ್. ನಗಣ್ಯವಾದ ಫೀಸ್ ಸ್ಟ್ರಕ್ಚರ್, ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡ್ತಾರೆ ಇನ್ಸ್ಟಿಟ್ಯೂಷನ್ಗಳ ಮಧ್ಯೆ, ನಿಮ್ಮ ಮಕ್ಕಳನ್ನ ಇಲ್ಲ ಸಮಾಜಕ್ಕೆ ಏನಾದರೂ ರೆಡಿ ಮಾಡಿ ಕೊಡ್ತೀವಿ ಅಂತ ಹೊರಟಿದ್ದೇವೆ. ಸೊ ಕಡಿಮೆ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹೊರಟಿದ್ದೇವೆ. ಪ್ಲಸ್ ಸೊ ನಾನು ಯಾವಾಗಲೂ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇರ್ತೇನೆ, ಸೊ ನಮಗೆ ಜೀವನಕ್ಕೆ ನಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ. ಸೊ 1 ವರ್ಷಕ್ಕೆ మేము ಕ್ರೋಸ್ ಟುಗೆದರ್ ಅರ್ನಿಂಗ್ ಇದೆ ಅದರಲ್ಲಿ. ಸೊ ನಮಗೆ ಜೀವನಕ್ಕೆ ಇದರಿಂದ ಹಣ ಬೇಡ. ಈ ಸಂಸ್ಥೆ ಅದರ ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಬಿಟ್ರೆ ಸಾಕು. ಇದರಿಂದ ಒಂದು ಸಿಂಗಲ್ ಎನ್ಪಿನ ನಾವು ಎತ್ಕೊಳ್ಳೋ ಸೊ ಒಂದು ವ್ಯವಸ್ಥೆಲಿಲ್ಲ. ಸೊ ಇದು ಒಂದು ಖುಷಿಯಾದ ವಿಚಾರ. ಅಂದರೆ ಏನಂದರೆ ಬರ್ತಕ್ಕಂಥ ಕಂಪ್ಲೀಟ್ ರೆವಿನ್ಯೂ ಏನಿದೆ ಈ ಇನ್ಸ್ಟಿಟ್ಯೂಷನ್ದು ಸೊ ಈ ಸಂಸ್ಥೆಗೆ ಮೀಸಲಿಟ್ಟಿದ್ದೇವೆ. ಇದರಿಂದ ಸೊ ಪ್ಲಸ್ ಇದರಲ್ಲಿ ಮಿಗ್ತಕ್ಕಂಥ ಹಣ ಏನಿದೆ ಅದನ್ನು ಸಮಾಜ ಕಾರ್ಯಗಳಿಗೆ ತೊಡಗಿಸ್ತಾ ಇದ್ದೇವೆ. ಸೊ ಹಾಗಾಗಿ ಸಮಾಜಕ್ಕೆ ಅಂತ ಹೊರಟಿದ್ದೇವೆ, ಭಗವಂತ ಜೊತೆಲಿ ಇರ್ತಾನೆ ಅಂತಕ್ಕಂಥ ನಂಬಿಕೆ. ಇಲ್ಲಿ ಇರುವಂತಹ ಗೋಡೆಗಳನ್ನ ನೋಡಿದ್ರು ಕೂಡ ಸ್ಟೂಡೆಂಟ್ ಗಳಿಗೆ ಒಳ್ಳೆ ಮೋಟಿವ್ ಆಗುತ್ತೆ. ಡೋಂಟ್ ಸ್ಟಾಪ್ ಸ್ಟಿಲ್ ಯುವರ್ ರೀಚ್ ಯುವರ್ ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಬಂದಾಗ ನಾವು ಯಾವಾಗ್ಲೂ ಹೇಳೋದಿಷ್ಟೇ, ತಂದೆ ತಾಯಿ ತುಂಬಾ ಆಸೆ ಹೊತ್ತು ಏನೋ ಮಾಡಿಸ್ಬೇಕು ಮಕ್ಕಳಿಗೆ ಅಂತ ಅವ್ರು ಕೂಡಿಟ್ಟ ಹಣದಲ್ಲೋ ಕಷ್ಟನೋ ಸಾಲನೋ ಸೋಲನೋ ಮಾಡಿ ಇಲ್ಲಿ ಕಳಿಸಿರ್ತಾರೆ. ನಾವು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರ್ತೇವೆ, ಯಾವಾಗಲೂ ನಿಮ್ಮ ಗುರಿ ಕಣ್ಮುಂದೆ ಇರಲಿ, ಗುರುಗಳಾಗಿ ನಾವು ಜೊತೆಲಿ ಇರ್ತೇವೆ. ಡೋಂಟ್ ಸ್ಟಾಪ್ ಟಿಲ್ ರೀಚ್ ಯುವರ್ ಡೆಸ್ಟಿನೇಷನ್. ನಿಮ್ಮ ಅಂತಿಮ ಗುರಿ ಏನಿದೆ ಅದು ರೀಚ್ ಆಗೋರ್ಗು ಮಲಗಬೇಡಿ, ಇಲ್ಲಿ ಮಲಗಲಿಕ್ಕೆ ಬರಬೇಡಿ ನೀವು. ಸೊ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಬನ್ನಿ, ಊಟ ಮಾಡ್ಬೇಕಂತ ಬರಬೇಡಿ, ಏನಾದರೂ ಸಾಧನೆ ಮಾಡ್ಲಿಕ್ಕೆ ಬನ್ನಿ ಅಂತ. ಸೊ ಯಾವಾಗಲೂ ಕೇಳ್ತಾ ಇರ್ತಾರೆ, ಸರ್ ಊಟ ಚೆನ್ನಾಗಿರುತ್ತಾ ಕಾಲೇಜಲ್ಲಿ, ಸೊ ಹಾಸ್ಟೆಲ್ ಚೆನ್ನಾಗಿ. ನಾನು ಹೇಳೋದು ಇಷ್ಟೇ, ಸೊ ಊಟ ಸಾಧನೆ ಮಾಡಿದ್ಮೇಲೂ ಮಾಡ್ಬೋದು. ನನ್ನ ಕಾಲೇಜಲ್ಲಿ ಸೊ ಯಾರು ಇಲ್ಲಿಗೆ ಬರ್ಬೇಕಂತ ಇಷ್ಟಪಡ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ಅತ್ಯುನ್ನತ ಮಟ್ಟದಲ್ಲಿ ಒಂದಷ್ಟು ಜನಕ್ಕೆ ನಾನು ಕೆಲಸ ಕೊಡಬೇಕು ಅಂತ ಯಾರು ಆಸೆ ಹೊತ್ತಿದ್ದೀರಿ ಆ ಮಕ್ಕಳಿಗೆ ಕೇಂಬ್ರಿಡ್ಜ್ ಕಾಲೇಜ್ ಯಾವಾಗಲೂ ರೆಡ್ ಕಾರ್ಪೆಟ್ ಹಾಸಿ ಕಾಯ್ತಾ ಇರುತ್ತೆ. ಇಂಥ ಮಾತು ಹೇಳಿದ್ರಿ ಸರ್. ಇವಾಗಿನ ಕಾಲದಲ್ಲಿ ಶಿಕ್ಷಣ ಅನ್ನೋದು ಎಷ್ಟು ದುಬಾರಿ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ. ಸಾಕಷ್ಟು ಜನರು ಪೋಷಕರು ಕನಸಾಗಿರುತ್ತೆ, ನಮ್ಮ ಮಕ್ಕಳನ್ನ ಒಂದು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇರುವಂಥ ಶಿಕ್ಷಣ ಸಂಸ್ಥೆಗೆ ಸೇರಿಸಬೇಕು, ಅಥವಾ ಶಾಲಾ ಕಾಲೇಜ್ ಆಗಿರ್ಬೋದು, ಉನ್ನತ ಶಿಕ್ಷಣ ಆಗಿರ್ಬೋದು, ಒಂದು ರೀತಿಯಾಗಿ ಚೆನ್ನಾಗಿರೋಂಥ ಕಾಲೇಜಿಗೆ ಸೇರಿಸಬೇಕು ಅಂತೇಳಿ. ದುಡ್ಡು ಎಷ್ಟೇ ಕೂಡ ಕೆಲವೊಬ್ರು ರೆಡಿ ಇದ್ರು ಕೂಡ ಇನ್ನು ಕೆಲವೊಬ್ಬರಿಗೆ ಅದು ಕೈಗೆಟುಕದ ವಸ್ತು ಆಗಿದೆ. ಹಾಗಾಗಿ ಅಂಥವ್ರಿಗೆಲ್ಲರಿಗೂ ಕೂಡ ಲಿಮಿಟೆಡ್ ಫೀಸಲ್ಲಿ ನಿಮಗೆ ಡೊನೇಷನ್ ಇಲ್ದಲೆ
ಎಲ್ಲ ರೀತಿಯಾದಂಥ ಕೌಶಲಾಭಿವೃದ್ಧಿಯಾದಂಥ ಫೆಸಿಲಿಟೀಸ್ ಕೊಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಮಕ್ಕಳನ್ನ ಎಂಗೇಜ್ ಮಾಡ್ತಾರೆ. ಅದ್ರ ಜೊತೆಗೆ ನೀವು ದೂರದಿಂದ ಅಂದರೆ ಮಲೆನಾಡು ಭಾಗದವರ ಆಗಿರ್ಬೋದು, ಉತ್ತರ ಕನ್ನಡ ಭಾಗದವರಾಗಿರ್ಬೋದು, ಈ ಕಡೆ ದಕ್ಷಿಣ ಕನ್ನಡ ಭಾಗದಾಗಿರ್ಬೋದು, ಯಾವುದೇ ಭಾಗದವರಾದರೂ ಕೂಡ ನೀವು ಅಲ್ಲಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥವ್ರಿಗೂ ಕೂಡ ಇಲ್ಲಿ ಉಳಿಲಿಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಕೂಡ ಉಳ್ಕೊಂಡು ಎಜುಕೇಷನನ್ನು ನೀವು ಪಡ್ಕೊಬೋದು. ಇಲ್ಲಿಂದ ನೀವು PUC ಮಾಡಿ ಹೊರಗಡೆ ಹೋಗ್ತೀರಿ ಅಂತ ಹೇಳಿದಾಗ ಡಿಗ್ರಿ ಮಾಡಬೇಕಾದ್ರೆ ನೀವು ಅಷ್ಟರೊಳಗಡೆ AI ಕಲ್ತಿರ್ತೀರಾ, ವೆಬ್ಸೈಟ್ ಡಿಸೈನಿಂಗ್ ಕಲ್ತಿರ್ತೀರಾ, ಅದ್ರ ಜೊತೆಗೆ ವೆಬ್ಸೈಟ್ ಡೆವಲಪ್ಮೆಂಟ್ ಬಗ್ಗೆ ಕಲ್ತಿರ್ತೀರಾ, ಎಡಿಟಿಂಗ್ ಕೋರ್ಸ್ ಬಗ್ಗೆ ಕಲ್ತಿರ್ತೀರಾ, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಕಲ್ತೀರಾ. ಅದನ್ನೆಲ್ಲ ಇಟ್ಕೊಂಡು ನೀವು ಡಿಗ್ರಿನ ಏನು ಮಾಡಬೇಕು ಅಂತ ಇರ್ತೀರಾ, ಅರ್ನ್ ವಿತ್ ಲರ್ನ್ ಅಂದರೆ ಓದ್ತಾ ಕಲಿತಾನೆ ನೀವು ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು. ನಿಮ್ಮ ತಂದೆ ತಾಯಿಗಳಿಗೂ ಕೂಡ ನೀವೇನೇ ದುಡ್ಡು ಕೊಡ್ಬೋದು. ಒಂದು ಮನೆ ನಡೆಸುವಷ್ಟು ಕೆಪಾಸಿಟಿ ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾರೆ ನಮ್ಮ ಕೇಂಬ್ರಿಡ್ಜ್ ಕಾಲೇಜ್ ಅವರು. ಇವರ ಕಾಂಟ್ಯಾಕ್ಟ್ ನಂಬರ್, ಅದೇ ರೀತಿಯಾಗಿ ಇವರ ಕಾಲೇಜ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಮ್ಮೆ ವಿಸಿಟ್ ಮಾಡಿ. ಅಡ್ಮಿಷನ್ ಎಲ್ಲ ಓಪನ್ ಆಗಿದೆ. ಮುಕ್ತವಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸಿ. ನಿಮ್ಮ ಮಕ್ಕಳನ್ನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗುತ್ತೆ ನಮ್ಮ ಕೇಂಬ್ರಿಡ್ಜ್ ಕಾಲೇಜ್. ನಮಸ್ತೆ ಸರ್. ಥ್ಯಾಂಕ್ ಯು.